ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಪ್ರವಚನ ಇಂದಿಗೆ 26ನೇ ದಿನಕ್ಕೆ ಕಾಲಿರಿಸ್ತಾ ಇದೆ. ಪ್ರವಚನವನ್ನು ನಡೆಸಿಕೊಡುವಂತಹ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಅವರ ಪದ್ಮಪಾದಂಗಳಲ್ಲಿ ಹಣೆ ಮನೆದು ವೇದಿಕೆಯ ಮೇಲಿದ್ದಂಥ ಶರಣ ಶರಣೆಯರಿಗೂ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿ ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಭಜನಾ ಮಂಡಳಿಯವರಿಗೂ, ಶರಣ ಶರಣೆಯರಿಗೂ, ಮಹಾಮನೆಯ ಶರಣರಿಗೂ, ಬೆಳ್ಳಿಗಟ್ಟಿ ಗ್ರಾಮದ ಶರಣರಿಗೂ, ಶರಣೆಯರಿಗೂ, ಮುದ್ದು ಮಕ್ಕಳಿಗೂ, ಹೊರಗಡೆ ಕೂತಂಥ ಎಲ್ಲ ಶರಣ ಸದ್ಭಕ್ತರಿಗೂ, ತಮಗೆಲ್ಲರಿಗೂ ವೈಯಕ್ತಿಕವಾಗಿ ಪ್ರವಚನ ಸೇವಾ ಸಮಿತಿಯ ಪರವಾಗಿ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಾ, ಈಗ ಪೂಜ್ಯರಿಂದ ಸಾಮೂಹಿಕ ಪ್ರಾರ್ಥನೆ ಪ್ರಾರಂಭಗೊಳ್ತಾ ಇದೆ. ಎಲ್ಲರೂ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ಈಗ ಪೂಜ್ಯರಿಂದ ಸಾಮೂಹಿಕ ಪ್ರಾರ್ಥನೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. 4 ಬಾರಿ ಓಂಕಾರವನ್ನು ಹೇಳೋಣ. ಉಸಿರನ್ನು ಹೊರಗೆ ಹಾಕಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ.
ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ Thank you.
जय गुरु बसवेश हर हर महादेव। श्री गुरुवे दीक्षा गुरुवे शिक्षा गुरुवे रक्षा गुरुवे शिवयोग धर्मार्थ भोगर्मणे त्याग गुरुवे सुधी गुरुवे वाचा गुरुवे भवरोग शरणाले बसव गुरु निಮಗೆ ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬೈಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರು ಆದಂತಹ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಿಖಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದ್ರೆ, ಮಕ್ಕಳೇ, ಎಲ್ಲರಿಗೂ ಮಹಾದೇವಿ ಅಕ್ಕನ ಯಾತ್ರೆ ಪಾದಯಾತ್ರೆ ಶ್ರೀಶೈಲದ ಕಡೆಗೆ ಮುನ್ಸಾಗಿ ಹೋಗ್ತಾ ಇದೆ. ದಿನೇ ದಿನೇ ಉತ್ಸಾಹ ಆನಂದ ಹೆಚ್ಚಾಗ್ತಾ ಇದೆ. ಶ್ರೀಶೈಲದ ಸಮೀಪಕ್ಕೆ ಬಂದಾಗ ಮಹಾದೇವಿ ಅಕ್ಕನ ಮನಸ್ಸು ದೈವಿ ಭಾವನೆಯನ್ನು ತುಂಬಿ ಹೋಗ್ತಾ ಇದೆ. ಕದಳೆಯ ಬನ, ಶ್ರೀಗಿರಿಯ ಆ ಉತ್ತುಂಗ ಪರ್ವತ, ಈ ಹಿಂದೆ ಯಾವಾಗಲೂ ಹೋಗಿಲ್ಲ, ಈ ಜನ್ಮದಲ್ಲಿ ಹೋಗಿಲ್ಲ. ಕೇವಲ ಗುರುಲಿಂಗ ದೇವರು ವಿವರಣೆ ಮಾಡಿದ್ದಾರೆ. ಕದಳಿ ಬನ ಹೀಗಿರುತ್ತೆ, ಶ್ರೀಶೈಲ ಹೀಗಿದೆ, ಇಷ್ಟು ಪರ್ವತಗಳಿದ್ದಾವೆ. ಅದನ್ನು ನೆನೆಸ್ಕೊಂಡು ಮೈ ರೋಮಾಂಚನ ಆಗ್ತಾ ಇದೆ. ಒಂದು ದಿನ ಒಂದು ನದಿಯ ದಂಡೆ, ಬೆಳದಿಂಗಳ ರಾತ್ರಿ. ಅವತ್ತು ಊರೊಳಗೆ ಹೋಗಕ್ಕೆ ಇಷ್ಟಪಡಲಿಲ್ಲ. ಬೇಡ, ಊರೊಳಗಡೆ ಹೋಗೋದು ಬೇಡ. ಇವತ್ತು ಈ ಮರಳು ದಂಡೆಯ ಮೇಲೆ ಕಾಲಿಟ್ಟಿದ್ದೀನಿ. ಯೋಗಿಗಳಿಗೆ, ಸಾಧಕರಿಗೆ, ತ್ಯಾಗಿಗಳಿಗೆ ಏಕಾಂತ ಜೀವನ ತುಂಬಾ ಸಂತೋಷ ಕೊಡುತ್ತೆ. ಪ್ರಕೃತಿಯ ನಡುವೆ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಕೊಡುತ್ತೆ. ಮನಗುಂಡಿ ಚೆನ್ನಯ್ಯನಗಿರಿಯಲ್ಲಿ ನಾವು ವರ್ಷಾಗಟ್ಟಲೆ ಎಲ್ಲೂ ಹೋಗ್ಲಾರ್ದಂಗೆ ಇರ್ಬೋದು.
ಆದರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ನೀವು ಹುಬ್ಳಿ ಧಾರವಾಡದಲ್ಲೇ ಆಗಲಿ, ನಮಗೊಂದು ವಾರ ಇರಿ, 15 ದಿವಸ ಇರಿ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಗಲಾಟೆ, ಹೊಗೆ, ಧೂಳು, ಆ ಒಂದು ಪರಿಸರ ನಮಗೆ ಒಂದ್ಸರಿ ಧಾರವಾಡಕ್ಕೆ ಹೋಗಿ ಬರೋಕ್ಕೆ ನಮಗೆ ಹಿಂಸೆ ಆಗುತ್ತೆ. ವಿಧಿ ಇಲ್ಲ ಅಂತ ಅದು ತಿಂಗಳಗಟ್ಟಲೆ ನಾವು ಧಾರವಾಡಕ್ಕೆ ಹೋಗಿರೋದೇ ಇಲ್ಲ. ಹುಬ್ಳಿಗೆ 2 ತಿಂಗಳು 3 ತಿಂಗಳು ಹೋಗಿರೋದೇ, ಕೆಲಸ ಇಲ್ದಿದ್ದ ಮೇಲೆ ಇನ್ನೇನಕ್ಕೆ ಹೋಗೋದು. ಹೀಗೆ ಅಂದ್ರೆ ಮಹಾದೇವಕ್ಕನಂತ ಸಿದ್ಧ ಪುರುಷರಿಗೆ, ಸಿದ್ಧರಿಗೆ, ಬುದ್ಧರಿಗೆ, ಮುಕ್ತರಿಗೆ ಆ ನದಿಯ ದಂಡೆ, ಬೆಳದಿಂಗಳ ಸಂಸರ್ಗ, ರಾತ್ರಿಯ ನೀರವತೆ, ಅದು ಸ್ವರ್ಗದ ಪರಿಕಲ್ಪನೆಯನ್ನು ತಂದುಕೊಡುತ್ತೆ ಅವರಿಗೆ. ಅಷ್ಟು ಸಂತೋಷ ಆಗ್ತಾ ಇದೆ. ರಾತ್ರಿ ಎಲ್ಲ ಮಲಗೋದೇ ಇಲ್ಲ. ತುರಿಯಾವಸ್ಥೆಯಲ್ಲಿ ಸುಷುಪ್ತಾವಸ್ಥೆಯನ್ನು ದಾಟಿ ಆ ಮರಳಿನ ದಂಡೆಯ ಮೇಲೆ ಕೂತು ಧ್ಯಾನ ಮಾಡಿ, ಮತ್ತೆ ಬೆಳಗ್ಗೆ ಬೆಳ್ಳಿ ಚುಕ್ಕೆ ಬರೋ ಸಂದರ್ಭಕ್ಕೆ ಸ್ನಾನ ಮಾಡಿ ಪೂಜೆ ಕೂತ್ಕೊಂತ ಎಷ್ಟೊತ್ತಾದ್ರೂ ಕಂಡು ಬಿಡಬೇಕು ಅಂತಾನೆ ಅನ್ಸೋದಿಲ್ಲ. ಸದಾಕಾಲ ಪೂಜೆನೇ ಮಾಡಬೇಕಂದೀಗ. ಸರಿ, ಅವರು ಏನು ಜೊತೆ ಚೆನ್ನಮ್ಮ ಇದ್ರಲ್ಲ, ಅವರೆಲ್ಲ ಸಾಧಕರಿದ್ರು. ಚೆನ್ನಾಗಿ ನಿದ್ದೆ ಹೊಡೆದ್ರು, ಎದ್ರು. ಮಹಾದೇವಕ್ಕನ ನಿಲುವು ಗೊತ್ತಾಯ್ತು ಅವರಿಗೆ. ತಂಪಾಡಿಗೆ ತಾವು ಸ್ನಾನ ಪೂಜೆ ಮಾಡ್ತಾ ಇದ್ರು. ಎಳೆಯ ಬಿಸಿಲು ತನ್ನ ಮೈ ಕಾಯಿಸಿದಾಗ ಕಣ್ಣನ್ನು ಬಿಟ್ಟು ಲಿಂಗ ತೀರ್ಥವನ್ನು ಸ್ವೀಕಾರ ಮಾಡಿ, ಪಾದೋದಕವನ್ನು ಸ್ವೀಕಾರ ಮಾಡಿ, ಹಾಗೆ ನದಿ ದಂಡೆ ಮೇಲೆ ಅಡ್ಡಾಡ್ತಾ ಹೋಗ್ತಾರೆ. ಅಲ್ಲೊಂದು ಕಡೆ ನದಿಯ ನೀರು ಮಡುಗಟ್ಟಿ ನಿಂತಹ ಒಂದು ಜಾಗ, ಸ್ವಲ್ಪ ತಗ್ಗು ಪ್ರದೇಶ. ನದಿ ಹರ್ಕೊಂಡು ಬಂದು ನೀರು ನಿಂತು ಅದು ಮುಂದೆ ಅಲ್ಲಿ ತುಂಬಿ ಮುಂದಕ್ಕೆ ಹೋಗ್ತಿತ್ತು. ಒಂದು ದೊಡ್ಡ ಕೆರೆಯ ರೀತಿಯಲ್ಲಿ ಆಗಿದೆ. ಅಲ್ಲಿ ಒಂದಿಬ್ರು ಕೂತಿದ್ರು, ಬಲೆ ಇಟ್ಕೊಂಡು ಕೂತಿದ್ರು. ಮಹಾದೇವಕ್ಕ ಬಂದಿದ್ದನ್ನು ನೋಡಿದ್ರು ದೂರದಿಂದ. ಏನ್ಲೇ ಭೀಮ್ಯ, ವನದೇವತೆನೇ ರೂಪ ತಾಳ ಬಂದಂಗೆ ಕಾಣಕ್ ನೋಡು, ಎಂಥ ತೇಜ, ಎಂಥ ಗಂಭೀರ. ಆವಾಗ ಅವನಂತಾನೆ, ಇಲ್ಲೋ ಆಕೆ ಸಾಕ್ಷಾತ್ ಗಂಗಾದೇವಿನೇ, ಈ ನದಿ ಗಂಗಮ್ಮನೇ ಈ ರೂಪ ತಾಳ ಬಂದಿರಬೇಕು. ಹೌದಪ್ಪ, ಗಂಗಮ್ಮನೋ ಅಥವಾ ವನದೇವತೆನೋ, ನಮ್ಮೂರು ಮಾರವನೇ ಈ ರೂಪ ತಾಳ ಬಂದಿರ್ಬೇಕು ಕಣ. ಇನ್ನೊಂದು ದಡ್ಡ, ಮಾರಮ್ಮಂಗೆ ಈ ರೂಪ ಇರುತ್ತೇನಂತ ನೀನು. ಮಹಾದೇವಕ್ಕನ ಕೇಳಿಸ್ಕೊಂಡು ಒಳಗೆ ಪಾಪ ಅವರ ಮುಗ್ಧ ಭಕ್ತಿ. ಆಗ ಅವನಂತಾನೆ, ಇನ್ನೊಬ್ಬ ಹೇಳ್ತಾನೆ, ಭೀಮ, ಮಾರಮ್ಮನಿಗೆ ಈ ರೂಪ ಇರ್ತದೆ, ಆಕೆ ಉಗ್ರ ದೇವತೆ, ಈಕೆ ಪಾರ್ವತಿಯ ಅವತಾರ ಇರಬೇಕು, ಕೈಲಾಸದಿಂದ ಇಳಿದು ಬಂದಿರಬೇಕು. ಬಾ ಒಂದು ನಮಸ್ಕಾರ ಹಾಕೋಣ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿದರು. ಏನಪ್ಪ, ಏನ್ ಮಾಡ್ತಾ ಇದ್ದೀರಿ ನೀವು ಕೇಳಿ. ಯವ್ವ, ನಾವು ಮೀನು ಹಿಡಿತಾ ಇದ್ದೀವಿ, ನಾವು ಬೆಸ್ತರು ಮೀನು ಹಿಡಿತಾ ಇದ್ದೀವಿ. ಆಯ್ತಾ, ಮೀನು ಹಿಡಿದಿದ್ದಲ್ಲ? ಇಲ್ಲವ ತಾಯಿ, ನಮ್ಮ ಮನೆಗೆ ನಾನು, ನಮ್ಮವ್ವ, ನಮ್ಮ ಹೆಂಡ್ರು, ನನ್ನ 5 ಜನ ಮಕ್ಕಳು, ಅಲ್ಲ 4 ಜನ ಮಕ್ಕಳು ನನ್ನ ತಳಕ್ ಶುರು ಮಾಡೋಣ. ಯಾಕಪ್ಪ ಅಂತ ಕೇಳಿ. ಅವನ ಜೊತೆ ಇದ್ದ ಭೀಮ, ಇವ್ ಬರ್ಮ, ಅವನ್ ಭೀಮ, ಇವ್ ಬರ್ಮ ಅಳಕ್ ಶುರು ಮಾಡ. ಆವಾಗ ಅವನು ಹೇಳ್ತಾನೆ, ಅವನಿಗೆ 5 ಜನ ಮಕ್ಕಳಿದ್ರು, ಮೊನ್ನೆ ಒಂದು ಕೂಸು ಇದಕ್ಕಿದ್ದಂಗೆ ಸತ್ತೋಗ್ಬಿಡ್ತು. ಅದ್ರ ನೆನಪಾಗಿ ಹೇಳ್ತಾವನೆ. ಮಹಾದೇವಕ್ಕ ಅವ್ರ ಮೀನು
ಇಟ್ಟಿದ್ರಲ್ಲ ಬುಟ್ಟಿ, ಆ ಕಡೆ ನೋಡಿದ್ರು, ಅಲ್ಲಿ ಆ ಮೀನುಗಳೆಲ್ಲ ಒದ್ದಾಡ್ತಾ ಇದ್ವು. ಗೊತ್ತಿರುತ್ತೆ ನೀವು ಮೀನಿನ ನೋಡಿರ್ಬೇಕು, ನೀವೆಲ್ಲ ನಿಮ್ಮ ಕೆರೆಯಲ್ಲಿ ಹಿಡಿತಾವೆ. ಅಲ್ಲಿ ಅವ್ ಜೀವ ಹೋಗಿರಂಗಿಲ್ಲ, ತಕ್ಷಣಕ್ಕೆ ಹೋಗಲ್ಲ, ಒದ್ದಾಡ್ತಿರ್ತಾವ. ಈ ಗಾಳಿಗೆ, ಭೂಮಿಯ ಗಾಳಿಗೆ ಹೊಂದ್ಕೊಳಕ್ಕಾಗಲ್ಲ ಅವಕ್ಕೆ. ನೀರಿನಿಂದಲೇ ಆಕ್ಸಿಜನ್ ತಗೋಬೇಕು, ಆಮ್ಲಜನಕ ತಗೋಬೇಕು. ಅಲ್ಲೆಲ್ಲ ಒದ್ದಾಡ್ತಾ ಇರೋಂಗೆ ಕಾಣಿಸ್ತದೆ. ಆವಾಗ ಚಂದ್ರಮಲ್ಲಿಕಾರ್ಜುನನೇ ಅವುಗಳ ಮೂಲಕ ತ್ರಾಸ ಪಡ್ತಾ ಇದ್ದಾನೆ. ಒಂದ್ಸತ್ತೆ ಧಾವಿಸಿ ಅಲ್ಲಿ ಹೋಗಿ ಆ ಬುಟ್ಟಿ ಸಮೇತ ಮೀನನ್ನು ನೀರಿಗೆ ಹೋಗಲ್ಬಿಡ್ತಾನೆ. ಇವನು ಹೋಗಿ ಆ ಬುಟ್ಟಿಯನ್ನು ಈಸ್ಕೊಂಡು ತಗೊಂಡು ಬರ್ತಾನೆ. ಯವ್ವ ಇದೇನ್ ಮಾಡ್ಬಿಟ್ಟೆವ್ವ, ಇವತ್ತಿನ ನಮ್ಮ ಅನ್ನ ಇದು. ಹೌದಪ್ಪ, ಆ ಮೀನುಗಳು ಬುಟ್ಟಿಯಲ್ಲಿ ಒದ್ದಾಡೋದನ್ನ ನೋಡಿ ನಿನಗೇನು ಅನ್ಸಲ್ಲ, ಆದ್ರೆ ನಿನ್ನ ಮಗ ಸತ್ರೆ ಎಷ್ಟು ದುಃಖ ಪಡ್ತೀಯಲ್ಲ. ಆಗ ಮಹಾದೇವಕ್ಕ ಒಂದು ಅದ್ಭುತವಾದ ವಚನ ಬಂದಿದೆ, ವಿಶ್ವ ಸಂದೇಶವಾಗ್ತಕ್ಕಂತಹ ವಚನ. ಹೇಳ್ತಾಳೆ, ನೋಡಪ್ಪ, ಎಲ್ಲದರಲ್ಲೂ ಶಿವ ಇದ್ದಾನೆ, ಎಲ್ಲ ಜೀವಲ್ಲೂ ಶಿವ ಇದ್ದಾನೆ. ಹಿಂಸೆ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು ತಾಯಿ? ನಮಗೆ ಬರೋದು ಇದೊಂದೇ ಕಸಬು, ನಮ್ಮ ಜಾತಿ ಕಸಬೇ ಇದು. ನಾವು ಹೆಂಗ್ ಜೀವನ ಮಾಡಬೇಕು? ಉಳುಮೆ ಮಾಡಿ ಜೀವನ ಮಾಡ್ಬೇಕಪ್ಪ. ಉಳುಮೆ, ಬೇಸಾಯ ಮಾಡಬೇಕು, ನಿಮ್ಮ ಭಾಷೆ ಕಮ್ತ ಮಾಡಬೇಕು. ಅಲ್ಲಿ ಭೂಮಿ ತಾಯಿಯ ಸೇವೆ ಆಗತ್ತೆ, ನಿಮ್ಮ ಉದ್ಧಾರ ಆಗತ್ತೆ. ಇಂತಹ ಜೀವ ಹಿಂಸೆಯನ್ನು ಮಾಡಬಾರ್ದಪ್ಪ. ಮಾದೇವಿಯಕ್ಕಾಗ ಒಂದು ವಚನ ಹೇಳಿದ್ದಾರೆ. ಆ ವಚನ ಪಾಪ ಅವ್ರಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಗಳ ಕೊಂದು ನಲಿನಲಿದಾಡುವುದು. ತನ್ನ ಮನೆಯಲ್ಲೊಂದು ಶಿಶು ಸತ್ತಳೆ, ಅದಕ್ಕೆ ಮರುಗುವಂತೆ ಅವಕ್ಕೇಕೆ ಮರುಗ? ಜಾಲಗಾರನ ದುಃಖ ಜಗಕ್ಕೆಲ್ಲ ನಗಿಗೆಡೆ. ಚಂದ್ರಮಲ್ಲಿಕಾರ್ಜುನನ ಭಕ್ತರಾಗಿ ಜೀವ ಹಿಂಸೆ ಮಾಡುವ ಮಾದಿಗರನ್ನೇನೆಂದೇ ಅಂತ ಹೇಳಿ, ಅಂದ್ರೆ ಜೀವ ಹಿಂಸೆಯನ್ನು ಯಾರು ಮಾಡಬಾರದು. ಈ ಕೆಲವು ಜಾತಿ, ನಮ್ಮ ಜಾತಿ ಮಾಂಸಾಹಾರ ಮಾಡ್ಬೇಕ್ರಿ ಅಂತ ಇಲ್ಲ, ಅದು ಜಾತಿ ಧರ್ಮ ಅಲ್ಲ. ಮಾಂಸಾಹಾರ ಮನುಷ್ಯನ ರಾಕ್ಷಸೀಯ ಪ್ರವೃತ್ತಿಯೇ ಹೊರತು ಈ ಮಾಂಸಾಹಾರಿಗಳಿಗೆ ಬೇರೆ ಹೊಟ್ಟೆ ಕೊಟ್ಟಿದ್ದಾನೆ ದೇವರು? ಇಲ್ಲ. ಆಮೇಲೆ ಮಾಂಸಾಹಾರಿ ಪ್ರಾಣಿಗಳೇನಿದಾವಲ್ಲ, ಅವು ಹಸಿ ಮಾಂಸ ತಿಂತಾವ, ಮತ್ತು ಮಾಂಸ ಬಿಟ್ಟರೆ ಹುಲ್ಲು ತಿನ್ನಲ್ಲ ಅವು. ಈ ಹುಲಿ, ಚಿರತೆ ಮಾಂಸ ಸಿಗದೆ ಹೋದ್ರೆ ಸತ್ತು ಹೋಗ್ತಾಬೇಕಾದ್ರೆ, ಆದ್ರೆ ಹುಲ್ಲೇನು ತಿನ್ನಲ್ಲ, ತಿಂತಾವ. ಸಿಂಹ, ಹುಲಿ, ಆಮೇಲಿಂದ ಏನು ಚಿರತೆಗೆ ಏನಂತೀರ ನೀವು? ಚಿರತೆ ಅಂತ ಅಂತೀರ ಏನು? ಚಿರತೆ. ಮತ್ತೆ ಈ ಒಣಗೆ ಅಂತಾರಲ್ಲ, ಏನದ ಆ ಚಿರತೆ ಅಲ್ಲೇನ? ನಮ್ಮ ಶಿವಪ್ಪ ಜನತಿದ್ದಪ್ಪ ಒಣಗೆ ಬರ್ತಿತ್ತು, ಒಣಗೆ ಬರ್ತಿತ್ತು. ನಮಗೇನು ಗೊತ್ತಿಲ್ಲ ಒಣಗೆ ಅಂದ್ರೆ ಯಾವ ಪ್ರಾಣಿ, ನಾವು ಡಿಕ್ಷನರಿ ಅಂತೂ ನೋಡೇ ಇಲ್ಲ ಶಿವಪ್ಪ ಜನತಿ. ಮಿಕ ಬೇರೆ, ಮಿಕ ಹಂದಿ, ಕಾಡು ಹಂದಿಗೆ ಮಿಕ ಅಂತ. ಅದ್ರಲ್ಲಿ ಹಂದಿಗಳಲ್ಲಿ ಎರಡು ಪ್ರಕಾರ, ಚಿಪ್ಪಂದಿ ಅಂತಿರುತ್ತೆ, ಮುಳ್ಳಂದಿ ಅಂತಿರುತ್ತೆ. ಆ ಮುಳ್ಳಂದಿಗೆ ಒಣಗೆ ಅಂತೀರ? ಇಲ್ಲ. ಆಯ್ತು ಬಿಡ್ರಿ, ಏನಾರು ಅಂದ್ಕೊಡ್ರಿ. ಈಗ ಯಾವ ಇಲ್ವಲ್ಲ, ಒಣಗೇನಿಲ್ಲ, ಚಿಂತೇನಿಲ್ಲ. ಬಂದ್ರೆ ಅದನ್ನು ಪಾಪ ವಾಟ್ಸಪ್ಪಲ್ಲಿ ತೆಗೆದು ಏನೇನೋ ಮಾಡಿ ಹೊಡ್ಸೇ ಬಿಡ್ತೀವಲ್ಲ, ಗೊತ್ತಿಲ್ಲ. ಸರಿ, ಹೇಳ್ತಾರೆ, ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಪ್ರಾಣಿಗಳ ಕೊಂದು ನಲಿದಾಡು. ಜಾಲಗಾರ ಅಂದ್ರೆ ಅದೇ ಬೆಸ್ತ, ಜಲದಲ್ಲಿ ಕೆಲಸ ಮಾಡ್ತಾರೆ. ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ, ಅದಕ್ಕೆ ಮರುಗುವಂತೆ ಅವಕ್ಕೇಕೆ ಮರುಗನು? ತನ್ನ ಮನೆಯಲ್ಲಿ ಮಗು ಸತ್ತರೆ ಏನ್ ದುಃಖಿಸ್ತಾನೆ, ಕಣ್ಣೀರು ಹಾಕ್ತಾನೆ, ತನ್ನ ಮಗು ಸಾಯಬಾರ್ದು. ಅವ್ರು ಹೇಳ್ತಾರೆ ಮಾದೇವ, ನೋಡಪ್ಪ, ನೀನು ಬಹಳ ಮೀನುಗಳಿರೋದು ನಿನ್ಗೆ ಹೆಂಗೆ ಸಂತೋಷ ಆಗುತ್ತಲ್ವ, ಹಂಗೆ ವಿಧಿ ಯಮ ಅವನಿಗೆ ಬಹಳ ಬಹಳ ಜೀವ ಸಿಕ್ಕರು ಅವನಿಗೂ ಸಂತೋಷ ಆಗುತ್ತೆ. ಒಂದೊಂದು ದಿವಸ 1000 ಜನ
10,000 ಜನ 20,000 ಜನ ಮುಂದೆ ಅವ್ನಿಗೆ ಭಾಳ ಸಂತೋಷ ಆಗುತ್ತಪ್ಪ. ಮನುಷ್ಯನಾದ ಮೇಲೆ ಭಕ್ತನಾಗಿ ಪ್ರಾಣಿಗೆ ಸೇವೆ ಮಾಡಬಾರ್ದು. ಆವಾಗ ಅವರು ಮತ್ತೆ ನಮಸ್ಕಾರ ಮಾಡ್ತಾರೆ, ತಾಯಿ ನಿಮ್ಮ ಮಾತು ಸತ್ಯ, ನಾವು ಇದ ಮೇಲೆ ಹೊಲ ಹೊತ್ತು ಉಳುಮೆ ಮಾಡಿ ಕೆಲಸ ಮಾಡ್ತೀವಿ, ಬದುಕ್ತೀವಿ. ಬನ್ನಿ, ಇವತ್ತಿನ ನಿಮ್ಮ ಅನ್ನವನ್ನು ನಾನು ಕಸ್ಕೊಂಡಿದ್ದೀನಿ ಅಲ್ಲ, ನೀವು ಹಾಗೆ ಹೋಗಬೇಡಿ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಜಂಗಮ ಇದ್ದಂಥ ಇದ್ದಲ್ಲಿ ಹೋಗಿ ಜೋಳಿಗೆಯಲ್ಲಿದ್ದಂಥ ಅಕ್ಕಿ, ಹಿಟ್ಟು, ರೊಟ್ಟಿ, ಅವ್ರು ಏನೇನು ಭಿಕ್ಷೆ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಅವರ ವಸ್ತ್ರಗಳಿಗೆ ಸುರಿದು ಕಳಿಸ್ಕೊಡ್ತಾರೆ. ಅವರು ಅವತ್ತಿಂದ ಜೀವ ಹಿಂಸೆ ಮಾಡ್ತಕ್ಕಂಥ ಆ ಕಾಯಕವನ್ನು ಬಿಟ್ಟು ಅವರು ಉದ್ಧಾರ ಆಗ್ತಾರೆ. ಅಂದರೆ ಬಸವಣ್ಣನವರ ದಯವೇ ಧರ್ಮದ ಮೂಲ ಅನ್ನುವಂಥದ್ದನ್ನು ಮಾದಿವಿವೇಕ ಅನುಷ್ಠಾನ ಮಾಡ್ತಾರೆ. ಹೀಗೆ ನಮ್ಮ ಜೀವನವನ್ನು ನಾವು ಅಂದರೆ ಈ ನಾವು ತಿಳ್ಕೋಬೇಕಾದಿಷ್ಟೇ. ನಿಮ್ಮ ಪೈಕಿನೂ ಯಾರಾದರೂ ನೀವ್ಯಾರೋ ಅಂಶಾರಿಗಳಲ್ಲ ಅಲ್ವಾ? ದ್ಯಾಮನ ಅಣಿಯಾಗಿ, ತೊಗರಗಟ್ಟಿ ಕರಿಯಮ್ಮನ ಅಣಿಯಾಗಿ ಯಾವತ್ತಾದ್ರೂ ಕದ್ದು ತಿಂತಿದ್ದರೆ, ಮೊಟ್ಟೆ ಗಿಟ್ಟೆ ತಿಂತಿದ್ರೆ ಯಾಕೆ ಹೇಳ್ತಾರೆ ಮೊಟ್ಟೆ ಏನಾಗಲ್ಲ ಸಸ್ಯಾಹಾರ ಅಂತ. ಮತ್ತೆ ಹಾಗಾದ್ರೆ ಭ್ರೂಣ ಹತ್ಯೆ ಮಾಡೋರಿಗೆ ಶಿಕ್ಷೆ ಯಾಕೆ ಕೊಡ್ತೀರಿ? ಮೊಟ್ಟೆ ಕೋಳಿಯ ಭ್ರೂಣ. ಆದ್ರಿಂದ ಮತ್ತೆ ಈಗಂತೂ ಫಾರಂ ಕೋಳಿ ಮೊಟ್ಟೆ ಇದೆಯಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದೇ ಅಲ್ಲ. ಅದಕ್ಕೆ ಏನೇನು ಹಾಕ್ತಾರೋ, ಏನೇನು ತಿನ್ನಿಸ್ತಾರೋ, ಹೆಂಗೆ ಬಿಡಿಸ್ತಾರೋ ನಿಮಗೆಲ್ಲ ಗೊತ್ತಿರುತ್ತೆ. ಯಾರು ದೈವಿ ಮಾರ್ಗದಲ್ಲಿ ಬದುಕಬೇಕು ಅಂತೀರ, ಯಾರು ಶಾಂತಿಯನ್ನು ಪಡಿಬೇಕು ಅಂತೀರ, ಯಾರು ಆನಂದವನ್ನು ಪಡಿಬೇಕು ಅಂತೀರ, ಮೊಟ್ಟೆಯನ್ನು ಕೂಡ ತಿಂತ, ಹಾಲು ಕೂಡ ಹಸುವಿಗೆ ಹಿಂಸೆ ಕೊಟ್ಟು ಕರುವನ್ನು ಓಡಾಡಿಸಿ ಅದನ್ನು ಹಸಿವಿನಲ್ಲಿಟ್ಟು ನಾವು ಹಾಲು ಕುಡಿಬಾರ್ದು. ಅವ್ರು ತೃಪ್ತಿಯಾಗಿರ್ಬೇಕು, ಅವ್ರು ಸಂತೋಷವಾಗಿರ್ಬೇಕು, ಆವಾಗ ನಾವು ಹಾಲು ತಗೊಂಡು ಸಂತೋಷ. ಆದರೆ ಹಾಲು ಕೂಡ ಆರೋಗ್ಯ ದೃಷ್ಟಿಯಿಂದ ಪ್ರತಿ ದಿವಸ ಕೆಲವರು ಮಾಡ್ತಿರ್ತಾರೆ, ವಯಸ್ಸಾಗಿರುತ್ತೆ, ರಾತ್ರಿ 1 ಗ್ಲಾಸ್ ಹಾಲು ಕುಡಿದು ಮಲಗಿದ್ರೆ ಆನಂದ ಅಂತಾರು. ಅದೇ ಕಫ ಆಗೋದಕ್ಕೆ, ವಾತ ಆಗೋದಕ್ಕೆ, ಮತ್ತೆ ಪಿತ್ತ ಆಗೋದಕ್ಕೆ ಅನೇಕ ತೊಂದರೆಗಳಿಗೆ ಅದು ಕಾರಣ ಆಗುತ್ತೆ. ಆದ್ರಿಂದ ಹಾಲು ಅದು ನೇರವಾಗಿ ಹಾಲು ತಗೋಬಾರ್ದು. ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಅದು ಒಳ್ಳೆಯದೇ ಹೊರತು ಹಾಲನ್ನು ಕೂಡ ನೇರವಾಗಿ ನಾವು ವಯಸ್ಸಾಗ್ತಾ ಮಕ್ಕಳಿಗಿರಲಿ, ಮಕ್ಕಳಿಗೆ, ಯುವಕರಿಗೆ, ಪೈಲ್ವಾನರಿಗೆ, ಕುಸ್ತಿ ಆಡೋರಿಗೆ, ಖಾದಿ ಬಿಡೋವಾಗಲ್ಲ, ಖಾದಿ ಹಿಡಿಯೋರಿಗೆ ಗೊತ್ತಾಯ್ತಲ್ಲ, ನೀವೇ ಖಾದಿ ಹಿಡಿದ್ರೆ ಬೇಕಾದಷ್ಟು ಹಾಲು ಕೊಟ್ಟಿದ್ರು. ಹೀಗೆ ಇಲ್ಲಿ ಹೇಳ್ತಾರೆ, ಆ ಮಹಾದೇವಿಯಕ್ಕನ ಉಪದೇಶದಿಂದ ಅವರು ಬದಲಾವಣೆ ಆಗ್ತಾರೆ. ಹಾಗೆ ಮಹಾದೇವಿಯಕ್ಕ ಮುಂದೆ ಸಾಕ್ತಾ 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 ಎಲ್ಲಿ ಬರ್ತಾ ಇದ್ದಾರೆ? ಶ್ರೀಶೈಲದ ಸಮೀಪಕ್ಕೆ ಬರ್ತಾರೆ. ಇವತ್ತು ಶ್ರೀಗಿರಿಯ ಆರೋಹಣ. ಆರೋಹಣ ಅಂದರೆ ಏರುವುದು, ಹತ್ತುವುದು. ಮತ್ತು ಅವಾಗೇನು ನವದುರ್ಗ ಬಸ್ಸು ಇಲ್ಲ, ರಾಜ್ಕುಮಾರ್ ಬಸ್ಸು ಇಲ್ಲ, ಹೌದಾ ಇಲ್ಲ? ಇನ್ನು ಶ್ರೀಶೈಲ ತನಕ ಎತ್ತಿನ ಗಾಡಿ, ರಥ ಯಾವೂ ಇಲ್ಲ. ಇವರಂತೂ ಎಲ್ಲ ತ್ಯಾಗಿಗಳು, ಜಂಗಮರು. ಪಾದಯಾತ್ರೆನೇ ಹೋಗಿದ್ರು, ನಡ್ಕೊಂಡೇ ಹೋಗ್ಬೇಕಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ. ಶ್ರೀಶೈಲದ ದ್ವಾರದಂತೆ ಇರತಕ್ಕಂಥ ಒಂದೂರು, ನಾಳೆ ನೋಡ್ತೀರಾ ನೀವು, ಆತ್ಮಕೂರು. ಅದರ ಹೆಸರು ಆತ್ಮಕೂರು ಅಂತ ಬರ್ತದೆ. ಅಂದರೆ ಅಲ್ಲಿ ಕರ್ನಾಟಕದಿಂದ ಮತ್ತು ಆಂಧ್ರದಿಂದ ಯಾವ ಕಡೆಯಿಂದ ಹೋದರೂ ಆತ್ಮಕೂರು ಎಲ್ಲರಿಗೂ ಒಂದು ಸೆಂಟ್ರಲ್ ಪ್ಲೇಸ್. ಅಲ್ಲಿಂದ ಶ್ರೀಗಿರಿಯ ದಾರಿ ಹೆಂಗೆ, ನಾವು ಉಡುವಿಗೆ ಅದೇನು ಅದು ಪೋಟೋಲಿ ಇದೆಯಲ್ಲ, ಪೋಟೋಲಿ
ಬಂತಂದ್ರೆ ಅದು ಉಡುವಿದಾರಿ ಅಲ್ಲಿಂದ, ಅಥವಾ ದಾಂಡೇಲಿ ಅಲ್ಲಿಂದ ಉಡುವಿದಾರಿ. ಇನ್ನು ಆ ಕಡೆ ಈ ಕಡೆ ಎಲ್ಲೂ ಕ್ರಾಸ್ಗಳು ಹೋಗೋದಿಲ್ಲ. ಅಲ್ಲಿವರೆಗೂ ಸ್ವಲ್ಪ ಬದಲಾವಣೆ ಆಗ್ಬೋದು. ಹಾಗೆ ಮತ್ತು ಅಲ್ಲಿಂದ ಬೆಟ್ಟ ಗುಡ್ಡ ಎಲ್ಲ ಪ್ರಾರಂಭ ಆಗ್ತವೆ. ಅಲ್ಲಿಂದ ಬೆಟ್ಟ ಹತ್ತತಕ್ಕಂಥದ್ದು, ಇಳಿತಕ್ಕ ಏರು ಇಳುವು. ಅದಕ್ಕೆ ನೀವು ಆಡ್ತಿರ್ತೀರ, ದಾರಿ ಐತಿ ಏರ ಇಳವ ಹತ್ತಬೇಕ್ರಿ, ದಾರಿ ಐತಿ ತಿನ್ನುವ ಮುರುವ ಹತ್ತಬೇಕ್ರಿ ಏರ ಇಳವ ಅಂತ ಆಡ್ತಿರ್ತಿರಲ್ಲ. ಹಾಗೆಯೇ ಶ್ರೀಶೈಲಕ್ಕೆ ಆತ್ಮಕೂರು ಅನ್ನುವಂಥದ್ದು ಮಹಾದ್ವಾರ, ಹೆಬ್ಬಾಗಿಲು ಅಥವಾ ಕೋಟೆಯ ಬಾಗಿಲಿದ್ದ ಹಾಗೆ. ಅಲ್ಲಿಂದ ಸುಮಾರು ಒಂದು 60ರಿಂದ 70 ಕಿಲೋಮೀಟರ್, ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳ್ಬೇಕಂತ 20 ಹೊರದಾರಿ ಅಂತ ಹೇಳ್ತಾರೆ. ಆತ್ಮಕೂರಿನಿಂದ 20 ಹೊರದಾರಿ. ಅಲ್ಲಿ ಆತ್ಮಕೂರಲ್ಲಿ ಕೂಡ ಒಂದು ಮಲ್ಲಿಕಾರ್ಜುನ ಗುಡಿ ಮಾಡಿದಾರಂತೆ. ಯಾಕೆ ಅಂದ್ರೆ ಕೆಲವರಿಗೆ ಆಗಿನ ಕಾಲದಲ್ಲಿ ಏರಕ್ಕಾಗ್ತಿರ್ಲಿಲ್ಲ, ಪದಯಾತ್ರೆ ಹೋಗ್ಬೇಕಲ್ಲ, ಆದ್ರಿಂದ ಏರಕ್ಕಾಗ್ತಿರ್ಲಿಲ್ಲ. ಅಲ್ಲೇ ಇದ್ದು ಬಿಡ್ತಿದ್ರು. ಅಲ್ಲೇ ಇದ್ದು ಬಂದವರು ದರ್ಶನ ಮಾಡ್ತಿದ್ರು. ಕೆಲವು ದಿವಸ ಅಲ್ಲಿ ಜಪ ಧ್ಯಾನ ಮಾಡಿ ವಾಪಸ್ ಊರಿಗೆ ಹೋಗ್ತಿದ್ರು. ಹೀಗೆ ಮಲ್ಲಿಕಾರ್ಜುನನ ಗುಡಿಯನ್ನು ಕೂಡ ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿಂದ ಸುಮಾರು 20 ಹೊರದಾರಿ ನಡಿಬೇಕು. ಅಲ್ಲಿಂದ ಶುರು ಒಂದೊಂದು ದೇವರಿಗೆ ಒಂದೊಂದು ಜೈಕಾರಗಳಿರ್ತವೆ. ಮಲ್ಲಯ್ಯ ಗೊತ್ತಿದೆ ನಿಮ್ಗೆಲ್ಲ, ಶ್ರೀಗಿರಿ ಮಲ್ಲಯ್ಯ ಉಘೆ ಉಘೆ, ಮಹಾಂತ ಮಲ್ಲಯ್ಯ ಉಘೆ ಉಘೆ, ಜಯನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಅಂತೇಳಿ ಎಲ್ಲ ಸಾವಿರಾರು ಜನ ಜಯಘೋಷ ಮಾಡ್ತಾರೆ. ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ದಾರಿಯಲ್ಲಿ ನಡ್ಕೊಂತಾನೆ ಹೋಗ್ಬೇಕಲ್ಲ. ಮಹಾದೇವಿ ಅಕ್ಕನಿಗೆ ಅತ್ಯಂತ ಸಂತೋಷ ಆಗ್ತಿದೆ. ಆದರೆ ಮಹಾದೇವಿ ಅಕ್ಕನ ಬುದ್ಧಿ ವಿಮರ್ಶಾತ್ಮಕ ಬುದ್ಧಿ. ಆ ಜನರ ನಡೆ ನುಡಿ ವಿಮರ್ಶೆ ಮಾಡ್ತಾರೆ. ಅಲ್ಲಲ್ಲಿ ಕೂತಲ್ಲಿ ಉಳಿದುಕೊಳ್ಳಲ್ಲಿ ಅವರೆಲ್ಲ ಬಂದು ಮಹಾದೇವಿ ಅಕ್ಕನ ದರ್ಶನ ಮಾಡ್ತಾರೆ. ಅವರಿಗೆ ಜೀವನದ ಬಗ್ಗೆ, ದೇವರ ಬಗ್ಗೆ, ಭಕ್ತಿಯ ಬಗ್ಗೆ ಮಹಾದೇವಿ ಅಕ್ಕ ಶಿವಾನುಭವದ ಮಾತುಗಳನ್ನು ಹೇಳ್ತಾರೆ. ದಾರಿಯಲ್ಲಿ ಕೃಷ್ಣಾಪುರ ಅಂತ ಊರು ಸಿಗುತ್ತೆ. ಕೃಷ್ಣಾಪುರ, ವೆಂಕಟಾಪುರ, ದ್ವಾರನಾಳ ಅಂತಿರ್ಬೋದು ಮೋಸ್ಟ್ಲಿ. ಅದು ಇವಾಗ ಡೋರ್ನಾಲ್ ಆಗಿದೆ. ಡೋರ್ನಾಲ್ ಅಲ್ಲಿಂದ ಮತ್ತೆ ಅಲ್ಲೊಂದು ಬಾಗಿಲಿದೆ, ಅದಕ್ಕೆ ಕೈಲಾಸ ದ್ವಾರ ಅಂತ ಕರೀತಾರೆ. ಅದು ಕೈಲಾಸ ದ್ವಾರನೇ. ಅದು ಮೊದಲು ತೆಲುಗಿನಲ್ಲಿ ಮತ್ತು ಈಗೆಲ್ಲ ಬ್ರಿಟಿಷರು ಬಾಯಿಗೆ ಸಿಕ್ಕು ಅದು ಡೋರ್ನಾಲ್ ಆಗಿದೆ. ಆ ಕೈಲಾಸ ದ್ವಾರ ಅಲ್ಲಿ ನಾಗಲೋಟಿ ವೀರಭದ್ರ ಅಂತ ಕೇಳಿರ್ಬೇಕು ನೀವೆಲ್ಲ. ನಾಗಲೋಟಿ ಅಂತ ಹೇಳಿ ನಾಗಲೋಟಿ ಮಠ ಅಂತ ಅಡ್ಡ ಹೆಸರು ಇರ್ತದೆ. ನಾಗಲೋಟಿ ವೀರಣ್ಣ ಅದು ಬಹಳ ಪ್ರಸಿದ್ಧ. ಅದು ಮೋಸ್ಟ್ಲಿ ರಸ್ತೆಯಲ್ಲಿ ಸಿಗಲು ನನಗೆ ಗೊತ್ತಿಲ್ಲ, ಸ್ವಲ್ಪ ಸೈಡ್ಗೆ ಆಗ್ಬೋದು ಈಗ ರಸ್ತೆ ಆದ್ಮೇಲೆ. ನಾಗಲೋಟಿ ವೀರಣ್ಣ ನಂತರ ವೀರಭದ್ರನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ನಾಗಲೋಟಿಯಲ್ಲಿ ತಂಗುದಾಣವೂ ಆಗಿತ್ತು. ಅಲ್ಲಿ ಉಳ್ಕೊಂಡು ದರ್ಶನ ಮಾಡಿ ಮುಂದೆ ನಡೆದ್ರೆ ಕೈಲಾಸ ದ್ವಾರವೆಂಬ ಇನ್ನೊಂದು ತಂಗುದಾಣ. ನಾಗಲೋಟಿ ಉಳ್ಕೊಂತಾರೆ. ಅಲ್ಲಿ ಒಂದು ದಿವಸ ಉಳ್ಕೊಂಡು ಮುಂದೆ ಕೈಲಾಸ ದ್ವಾರ, ಅದೇ ಆ ದ್ವಾರನೇ ಹೋಗಿ ದ್ವಾರನಾಳ, ಡೋರ್ನಾಲ್ ಅಂತಾರೆ. ಅದು ಸಿಗುತ್ತೆ ನಿಮಗೆ ಅಲ್ಲಿ. ಇವಾಗ 9 ಗಂಟೆ 10 ಗಂಟೆ ಮೇಲೆ ಜನ ಬಿಡಲ್ಲ. ಈಗ ಇಲ್ಲಿ ಗುಂದೂರು ರೋಡಲ್ಲಿ 6 ಗಂಟೆ ಮೇಲೆ ಬಿಡಲ್ವಲ್ಲ, ಪ್ರಾಣಿಗಳು ಅಡ್ಡಾಡ್ತಿರ್ತವೆ ಅಂತೇಳಿ ಆ ರಸ್ತೆನಲ್ಲಿ ಬಿಡೋದಿಲ್ಲ. ಹಾಗೇನೆ ಅಲ್ಲಿ 10 ಗಂಟೆ ಮೇಲೆ ಬಿಡೋದಿಲ್ವಂತೆ, 5 ಗಂಟೆವರೆಗೂ ಬಿಡೋದಿಲ್ಲ. ನಾವು 5 ಗಂಟೆ ಮೇಲೆ ಹೋಗ್ತೀವಿ ಅಲ್ಲಿಗೆ, ಅಥವಾ 5 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಬೆಳಿಗ್ಗೆ ಸಂಜೆ 6 ಗಂಟೆಗೆ ನೀವೆಲ್ಲ ತಯಾರಿರಬೇಕು. ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ, 6 ಗಂಟೆಗೆ ಪ್ರತಿಯೊಬ್ಬರು ಬರಬೇಕು. ಇಲ್ಲಿ ಬಸವಣ್ಣನ ಮೂರ್ತಿ ಹತ್ರ ಬಸ್ ಬರ್ತದೆ. 3 ಬಸ್ಸು ಮನ್ಸೂರಲ್ಲಿ ಹತ್ತಿಸ್ಕೊಂಡು, ಮನ್ಗುಂಡಿಯಲ್ಲಿ ಹತ್ತಿಸ್ಕೊಂಡು, ಆಮೇಲೆ ನಮ್ಮ ಮಹಾಮನೆಗೆ 1 ಬಸ್ ಬರ್ತದೆ. ಇನ್ನೆರಡು ಬಸ್ ಮುಂದಕ್ಕೆ ಹೋಗಿ ಹೆಲಿಕಾಪ್ಟರ್ ನಿಂತ್ಕೊಳ್ಳಿ. ಬೈಪಾಸ್ ರೋಡಲ್ಲೇ ಹೋಗ್ತಕ್ಕಂಥದ್ದು. ಗದಗಿನವರೆಗೆ ಬೈಪಾಸ್ ರೋಡೇ, ಹುಬ್ಳಿ ಒಳಗೆ ಹೋಗ್ಬೇಕಾಗಿಲ್ಲ. ಆಮೇಲೆ ಗದಗಿನಲ್ಲಿ
ಪ್ರಸಾದದ ವ್ಯವಸ್ಥೆ ಇದೆ ರಾತ್ರಿ ತೋಟದಾರಿ ಮಠದಲ್ಲಿ. ನೀವೆಲ್ಲ ತೋಟದಾರಿ ಮಠ ನೋಡಿದ್ದೀರಾ? ಜಗದ್ಗುರುಗಳು ಬಹಳ ಸಂತೋಷ ಪಟ್ಟಿದ್ದಾರೆ. ಸಿದ್ದರಾಮ ಶ್ರೀಗಳು, ತೋಟದಾರಿಯ ಸಿದ್ದರಾಮ ಶ್ರೀಗಳು ಇವತ್ತು ಮಾತಾಡಿದ್ದೀವಿ. ಅವ್ರು ಹೇಳ್ತಿದ್ರು, ಬರುವಾಗಲೂ ನಮ್ಮಲ್ಲೇ ಪ್ರಸಾದಕ್ಕೆ ಬನ್ನಿ ಅಂತ ಅಂತಿದ್ರು. ಹೋಗುವಾಗಾಯ್ತು, ಬರುವಾಗಲೂ ಇಲ್ಲೇ ಬನ್ನಿ, 4 ಗಂಟೆ ಮುಂಚೆ ಹೇಳಿದ್ರೆ ಸಾಕು. ಇಲ್ಲಪ್ಪ ಬರಬೇಕಾದ್ರೆ ಏನಾಗತ್ತೆ, ಬೀಳಲಿಕ್ಕಿಲ್ಲ, ನೀವು ಹೋಗುವಾಗ ನಮಗೆ ತಮ್ಮ ಆಶೀರ್ವಾದ ಆದ್ರೆ ಸಾಕು. ಅವ್ರು ಇರೋದಿಲ್ಲ, ಬೆಂಗಳೂರಿಗೆ ಹೋಗಿರ್ತಾರೆ ಗುರುಗಳು. ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ನಾವಿದ್ದಾಗ ಏನಿದ್ರಲ್ಲ, ಅವ್ರ ಗದ್ದಿಗೆ ಇದೆ, ಅಲ್ಲೆಲ್ಲ ನೋಡಿಕೊಂಡು ಅಲ್ಲೊಂದು ಮಂಗಳಾರತಿ ಮಾಡಿ ಅಲ್ಲಿ ಪ್ರಸಾದ ಮಾಡಿಕೊಂಡು 9 ಗಂಟೆ ಅಂದರೆ ನಾವು ಗದಗ ಬಿಡಬೇಕು. 9 ಗಂಟೆಗೆ ಗದಗ ಬಿಟ್ಟರೆ ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಆದೋನಿ, ಕರ್ನೂಲ್, ಶ್ರೀಶೈಲ. ಬೆಳಿಗ್ಗೆ 7:30 ಗಂಟೆ ಒಳಗಡೆ ನಿಮ್ಮನ್ನೆಲ್ಲ ಶ್ರೀಶೈಲದಲ್ಲಿ ಮುಟ್ಟಿಸ್ಬೇಕು, ಶ್ರೀಶೈಲ ಮುಟ್ಟಿಸ್ಬೇಕು ಅನ್ನೋಂಥ ಗುರಿ ಇಟ್ಕೊಂಡಿದ್ದೀವಿ. 7 ಗಂಟೆಗೆ ಮುಟ್ಟಿದ್ರೆ ಒಳ್ಳೆಯದೇ. ಯಾಕೆಂದರೆ ಬೆಳಗಿನ ಪ್ರಸಾದ ನಾವೇ ತಯಾರು ಮಾಡ್ಕೋಬೇಕು. ನೀವೆಲ್ಲ ಸ್ನಾನ ಪೂಜೆ ಮಾಡ್ಕೊಳ್ಳೋ ಹೊತ್ತಿಗೆ ಬೆಳಗಿನ ಪ್ರಸಾದ ತಯಾರಾಗುತ್ತೆ. ಪ್ರಸಾದ ಮಾಡಿಕೊಂಡು ಶ್ರೀಶೈಲ ನೋಡಲಿಕ್ಕೆ ಹೋಗ್ತೀವಿ. ಅವತ್ತು ಮಧ್ಯಾಹ್ನ ಶ್ರೀಶೈಲ ಎಲ್ಲ ನೋಡಿಕೊಂಡು ಗುಡಿ ದರ್ಶನ ಆಗುತ್ತೆ. ಮಲ್ಲಯ್ಯನ ಗುಡಿ ದರ್ಶನ ಮಾಡಿಕೊಂಡು ಅಲ್ಲಿ ಮಧ್ಯಾಹ್ನದ ದಾಸೋಹ ಅಲ್ಲೇ ಇರ್ತದೆ, ಗುಡಿಯಲ್ಲೇ ಪ್ರಸಾದ ಇರ್ತದೆ ಮಾಡಿ ಸಾಯಂಕಾಲ ಶ್ರೀಶೈಲದಲ್ಲಿ ವಸತಿ. ಆಮೇಲೆ ಸಾಯಂಕಾಲ ಪ್ರಸಾದ ಕೂಡ ಗುಡಿಯಲ್ಲಿ ಇರ್ತದೆ. ಬೆಳಗಿನ ಪ್ರಸಾದ ನಾವೇ ತಯಾರು ಮಾಡ್ಕೊಳ್ಳೋದು. ಬೆಳಿಗ್ಗೆ ಬೇಗನೆ ಎದ್ದು ಪಾತಾಳ ಗಂಗೆಗೆ ಹೋಗಬೇಕಾಗಿದೆ. ಯಾರ್ಯಾರು ಗಟ್ಟಿ ಇರ್ತೀರಿ, ಗಟ್ಟಿ ಇದ್ದವ್ರೆ, ನೀವೆಲ್ಲ ಗಟ್ಟಿನೇ ಇದ್ದಾರೆ ಬಿಡಿ. ಒಂದು ಎಷ್ಟು ಮೆಟ್ಲು ಹಾಕ್ಬೋದು? 300 ಮೆಟ್ಲು ಹಾಕ್ಬೋದು. ಎಷ್ಟು? 500, 700 ಮೆಟ್ಲಿದಾವಂತೆ. ನಾವಿನ್ನೂ 1300 ಮೆಟ್ಲು ಇಳಿದಿದ್ದೀವಿ, 1300 ಮೆಟ್ಲು ಹತ್ತಿದ್ದೀವಿ. ಚಾಮುಂಡಿ ಬೆಟ್ಟ 1200. ಒಟ್ಟು ಇಲ್ಲೇನೋ ಬೇರೆ ಬೇರೆ ಲೆಕ್ಕ ಹೇಳ್ತಿದ್ದಾರೆ. ನೇರವಾಗಿ ನಾವೇ ನೋಡ್ಬಿಡೋಣ, ಅದು ಎಷ್ಟು ದೂರ ಇದ್ರು ಇಳಿಯದೆ ಹತ್ತದೆ. ನಾನು ಬರ್ತೀನಿ ನಿಮ್ಮ ಜೊತೆಗೆ, ಗೊತ್ತಾಯ್ತಲ್ಲ? ನಾನು ಮೆಟ್ಲು ಇಳಿತೀನಿ. ಸ್ನಾನಕ್ಕೆ ಅಲ್ಲೇ ಹೋಗ್ಬಿಡೋಣ. ಬೆಳಗಿನ ಸ್ನಾನಕ್ಕೆ ಅಲ್ಲೇ ಹೋಗೋದು. ಮರುದಿವಸ ಎಷ್ಟನೇ ತಾರೀಕು? 5ನೇ ತಾರೀಕು. 4ನೇ ತಾರೀಕಲ್ಲಿ ಮುಟ್ತೀವಿ. 5ನೇ ತಾರೀಕು ಪಾತಾಳ ಗಂಗೆಗೆ ಹೋಗಿ ಸ್ನಾನ ಪೂಜೆ ಮಾಡಿಕೊಂಡು ಬಂದು ಪ್ರಸಾದ ಮಾಡಿ ಮತ್ತೇನಾದರೂ ನೋಡೋದಿದ್ರೆ ನೋಡಿ ಮತ್ತೆ 12 ಗಂಟೆಗೆ ನಾವು ಅಲ್ಲಿಂದ ಬಿಡಬೇಕು. 12:30 ಪ್ರಸಾದ ಮಾಡಿಕೊಂಡು ಬಿಟ್ಟರೆ ಶಿಖರೇಶ್ವರ ಅಂತ ಇದೆ, ನೋಡಿಕೊಂಡು ಮಹಾನಂದಿಗೆ ಬರ್ತೀವಿ. ಮಹಾನಂದಿಯಿಂದ ಕರ್ನೂಲು. ರಾತ್ರಿಯ ವೇಳೆ ಪ್ರಸಾದ ಕರ್ನೂಲಲ್ಲಿದೆ. ಮಂತ್ರಾಲಯದಲ್ಲಿ ವಸತಿ ಇದೆ. ಹೀಗೆ ಮಂತ್ರಾಲಯ ಆದಮೇಲೆ ಬೆಳಗ್ಗೆ ಮಂತ್ರಾಲಯದಲ್ಲಿ ಬೆಳಗಿನ ಪ್ರಸಾದ ನಾವು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಮಹಾಮನೆ ವತಿಯಿಂದ, ನಿಮ್ಮೆಲ್ಲರ ಏನು ಇದರ ಸಹಕಾರದಿಂದ. ಜೊತೆಗೆ ಅಲ್ಲಿ ಮಂತ್ರಾಲಯದಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತೀವಿ. ಒಂದೇ ಹೊತ್ತಾಗುತ್ತೆ. 11 ಗಂಟೆಗೆ ಪ್ರಸಾದ ಸ್ವೀಕಾರ ಮಾಡಿ ಹೊರಟು ಬಿಡೋದು. ಸಾಧ್ಯವಾದರೆ ಟೈಮ್ ನೋಡಿಕೊಂಡು ಗವಿಮಠದಲ್ಲಿ ಒಂದು ಗವಿಮಠವನ್ನು ಕೂಡ ತೋರಿಸ್ತೀವಿ. ಕೊಪ್ಪಳ ಗವಿಮಠ ಬರುವಾಗ ಹಾಗೆ ನೋಡ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ ಇದೆ. ಅದನ್ನು ನಾವು ನೀವೆಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಅಂದರೆ ಇದು ನಿಮಗೆ ಗೊತ್ತಿರಲಿ ಶ್ರೀಶೈಲದ ಯಾತ್ರೆಯ ವೇಳಾಪಟ್ಟಿ. ಆದರೆ ಅವತ್ತು 6 ಗಂಟೆಗೆ ಮಾತ್ರ ತಯಾರಿರಬೇಕು. ಯಾರು ಅಡುಗೆ ಮಾಡ್ಕೊಳ್ಳೋಣ, ಪ್ರಸಾದ ಮಾಡೋಣ, ರಾತ್ರಿ ಪ್ರಸಾದ ಏನಪ್ಪ ಅಂತ ಯಾರು ಚಿಂತೆ ಮಾಡಬೇಡಿ. ನಿಮಗೆಲ್ಲೂ ಪ್ರಸಾದದ ವ್ಯವಸ್ಥೆಗೆ ತೊಂದರೆ ಆಗಲಾರ್ದಂಗೆ ಹೊಟ್ಟೆ ತುಂಬ ಪ್ರಸಾದ ಕೊಡ್ತೀವಿ. ಆಮೇಲೆ ಉಪವಾಸ ಮಾಡಿಸ್ತೀವಿ ಶ್ರೀಶೈಲದಿಂದ ಬಂದ. ಆದರೆ ಪ್ರಸಾದಕ್ಕೆಲ್ಲೂ ಕೂಡ ಕೊರತೆ ಇಲ್ಲ. ಇಲ್ಲಿ ಮಹಾದೇವಿಕ ನಾಗಲೋಟಿ ವೀರಣ್ಣನಿಂದ ದಾಟಿ ಮುಂದೆ ವೀರಭದ್ರೇಶ್ವರದಿಂದ ದಾಟಿ ಕೈಲಾಸ ದ್ವಾರದಲ್ಲಿ ಒಂದು ದಿವಸ ಅಲ್ಲಿ ವಸತಿ ಹೊಡಿತಾರೆ. ಅಲ್ಲಿ ಅನುಕೂಲ ಇದೆ. ಯಾಕಂದರೆ ಅಲ್ಲಿ 4 ಪುರಾತನ ಮಠಗಳಿದ್ದಾವೆ, ಹಳೆ ಕಾಲದ ಮಠಗಳು. ಅಂದ್ರೆ ಅಲ್ಲಿ ಬರ್ತಕ್ಕಂಥವ್ರಿಗೆ ಆಗಿನ ಕಾಲದಲ್ಲಿ ಪಾದಯಾತ್ರೆ ಮಾಡಬೇಕಲ್ಲ, ಬಂದಂಥವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ಅನ್ನದಾಸೋಹಕ್ಕೆ ಅಲ್ಲಲ್ಲಿ ವ್ಯವಸ್ಥೆ. ಎಲ್ಲರೂ ಕಟ್ಕೊಂಡು ಬರೋಕ್ಕಾಗಲ್ಲ. ಆದ್ದರಿಂದ ಮಠಗಳು ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಿದ್ವು. ಭಕ್ತರ ಭಕ್ತಿಯ ಕೇಂದ್ರಗಳಾಗಿ ಕೆಲಸ ಮಾಡ್ತಿದ್ವು. ಇಲ್ಲಿ ಆತ್ಮಕೂರು
ಒಂದು ಅದನ್ನ ಕೋಟೆ ಬಾಗಿಲು ಅಂತ ಕರೆದ್ರೆ, ಒಂದು ದೊಡ್ಡ ಕೋಟೆ ಇದೆ ಅಂತ ಇಟ್ಕೊಳ್ಳಿ. ಅದು ಕೋಟೆ ಬಾಗಿಲಾದ್ರೆ ಈ ಕೈಲಾಸ ದ್ವಾರ ಏನಿದೆ, ಇನ್ನೊಂದು ಕೈಲಾಸ ದ್ವಾರ ಬರುತ್ತೆ, ಅದು ಹೆಬ್ಬಾಗಿಲಿನ ಹಾಗೆ. ಇದು ಎರಡನೇ ಕೈಲಾಸ ದ್ವಾರ. ನಾಗಲೋಟಿ ವೀರಣ್ಣನ ಹತ್ರ ಒಂದು ಕೈಲಾಸ ದ್ವಾರ ಬರುತ್ತೆ, ಆಮೇಲೆ ಮತ್ತಿನ್ನೊಂದು ಕೈಲಾಸ ದ್ವಾರ ಸಿಗುತ್ತೆ, ಅಲ್ಲಿ ಹೆಬ್ಬಾಗಿಲು ಪ್ರವೇಶ, ಶ್ರೀಶೈಲ ಪ್ರವೇಶ ಮಾಡಿ. ಅದನ್ನು ದಾಟಿದ ಕೂಡಲೇ ಒಂದು ಜಾಗ ಬರುತ್ತೆ, ಅದರ ಹೆಸರು ಅಂಬಲಿ ಹಳ್ಳ. ನೋಡಿ, ಪಕ್ಕ ಕನ್ನಡದ ಶಬ್ದ ಇದೆ, ಅಂಬಲಿ ಹಳ್ಳ ಹರಿತಾ ಇದೆ. ಅದು ನೋಡೋದಕ್ಕೆ ಅಂಬಲಿ ಹಾಗೆ ಕಾಣುತ್ತೆ, ಅತ್ಯಂತ ರುಚಿಯಾದ ನೀರು. ಅಂಬಲಿಯ ಬಣ್ಣ ಅಂದ್ರೆ ಬೆಳ್ಳಗೆ, ಆದ್ರಿಂದ ಅಂಬಲಿ ಹಳ್ಳ ಅಂತ ಹೇಳ್ತಾರೆ. ಅಲ್ಲಿ ಆ ಹಳ್ಳವನ್ನು ದಾಟಿ ಅಲ್ಲೂ ಒಂದು ಮಲ್ಲಿಕಾರ್ಜುನ ಗುಡಿ. ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇರುತ್ತೋ, ಎಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರ್ತದೋ ಅಲ್ಲಿ ಗುಡಿಯನ್ನು ಕಟ್ಟಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಹಿರಿಯರು. ಅಂದ್ರೆ ಈ ಶ್ರೀಶೈಲ ಕ್ಷೇತ್ರ ಇದೆಯಲ್ಲ, ತುಂಬಾ ಪ್ರಾಚೀನ ಕ್ಷೇತ್ರ. ಕಲಿಯುಗದಲ್ಲಿ ಪರ್ವತವೆಂಬ ಕ್ಷೇತ್ರ ಅನ್ನುವಂಥ, ಕೃತಾಯುಗದಲ್ಲಿ ಒಂದು ಕ್ಷೇತ್ರ, ಆಮೇಲೆ ದ್ವಾಪರದಲ್ಲಿ ಒಂದು ಕ್ಷೇತ್ರ ಪ್ರಸಿದ್ಧಿ, ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಶ್ರೀಶೈಲ ಕಲಿಯುಗದಲ್ಲಿ ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಹಾಗೆ ಮುಂದೆ ಸಾಗಿ ಸಾಗಿ ಅಲ್ಲೊಂದು ಪ್ರದೇಶ ಪಚ್ಚೇರು ಅನ್ನುವಂಥ ಒಂದು ಸ್ಥಾನ. ಪಚ್ಚೇರು, ಆ ಪಚ್ಚೇರಿನಲ್ಲೂ ಕೂಡ ಒಂದು ದಿವಸ ವಸತಿ ಮಾಡ್ತಾರೆ. ಅಂದ್ರೆ ಆವಾಗಿನ ಕಾಲದಲ್ಲಿ ಬರೀ ಪಾದಯಾತ್ರೆನೇ ಅಲ್ಲ, ಆದ್ರಿಂದ ಅಲ್ಲಲ್ಲಿ ಒಂದು 10 ಮೈಲಿ 8 ಮೈಲಿ 10 ಮೈಲಿಗೆಲ್ಲ ಒಂದೊಂದು ವಸತಿ. ಆಮೇಲೆ ಅತೀ ದಡ್ಕೊಂಡು ಹೋಗುವಂಥದ್ದು ಅವ್ರ ಉದ್ದೇಶ ಅಲ್ಲ. ಈ ಪಚ್ಚೇರಿನಲ್ಲಿ ಕೆರೆ ಮತ್ತು ಬಾವಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅಲ್ಲಿಯೂ ಕೂಡ ಉಳ್ಕೊಂಡು ಮರುದಿವಸ ಪಚ್ಚೇರವನ್ನು ದಾಟಿ ಮುಂದಕ್ಕೆ ಹಾಗೆ ಹೋಗ್ತಾರೆ. ಆ ಪಚ್ಚೇರುವಿನಿಂದ ಮುಂದೆ ನಿಮಗೆ ಬಸ್ಸಲ್ಲಿ ಹೋಗುವಾಗ ಅನುಭವ ಬರ್ಬೋದು, ಭೀಮನ ಕೊಳ್ಳ ಅಂತ ಶುರುವಾಗುತ್ತೆ. ಭೀಮನ ಕೊಳ್ಳ ಅಂದ್ರೆ ಇನ್ನು ಶ್ರೀಶೈಲ ಬೆಟ್ಟಗಳು ಶುರುವಾಗಿಲ್ಲ. ಇನ್ನು ಇಲ್ಲಿ 7 ಪರ್ವತಗಳೇನಿದಾವಲ್ಲ ಅವಿನ್ನೂ ಶುರುವಾಗಿಲ್ಲ. ಭೀಮನ ಕೊಳ್ಳ ಅಂದ್ರೆ ಇಳಿಯೋದು, ಕೆಳಗಡೆ ಇಳಿಯೋದು ಅಂದ್ರೆ ಪಾತಾಳಕ್ಕೆ ಇಳಿಬೇಕು. ಆ ಲೆಕ್ಕಕ್ಕೆ ತಗ್ಗು, ಇಳ್ಕೊಂತ ಭೀಮನ ಕೊಳ್ಳವನ್ನ ಇಳಿದ ಮೇಲೆ ಅದ್ರ ಜೊತೆಗೆ ಒಂದು ಹಳ್ಳ ಕೂಡ ಇರುತ್ತೆ. ಅಲ್ಲಿ ನೀರನ್ನು ಕುಡಿತಕ್ಕಂಥದ್ದು, ವಿಶ್ರಾಂತಿಯನ್ನು ಮಾಡಿಕೊಂಡು ಯಾತ್ರಿಕರೆಲ್ಲ ಅಲ್ಲಿ ಇಳಿತಾರೆ. ಆ ಭೀಮನ ಕೊಳ್ಳ ಇಳಿದ ಮೇಲೆ ಬೆಟ್ಟದ ಸಾಲು ಆರಂಭ ಆಗುತ್ತೆ. ಆ ಬೆಟ್ಟದ ಸಾಲುಗಳು ಹೇಗಿದಾವೆ ಅಂತಂದ್ರೆ, ಏನು ಈ ಪ್ರಧಾನಮಂತ್ರಿಯನ್ನು ರಕ್ಷಣೆ ಮಾಡಕ್ಕೆ ಒಂದು 3 ಹಂತದ್ದು 4 ಹಂತದ್ದು ರಕ್ಷಣಾ ವ್ಯೂಹ ಇರುತ್ತೆ. 36 ಜನರದ್ದು 3 ಸಾಲುಗಳಿರ್ತದೆ. ಪ್ರಧಾನಮಂತ್ರಿ ಬಂದ ಅಂತಂದ್ರೆ 108 ಜನ ಅಂಗರಕ್ಷಕರಿರ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ಪ್ರಧಾನಮಂತ್ರಿ ಕಾರ್ಯಕ್ರಮ ನಿಮ್ಮೂರಲ್ಲಿ ಇದೆ ಅಂದ್ರೆ, ನಿಮ್ಮೂರ ಶಾಲೆಗಳಿನಲ್ಲಿ ಇದೆ ಅಂದ್ರೆ, ಅವರು ಸುಮಾರು 1 ಕಿಲೋಮೀಟರ್ ದೂರದಿಂದ ಅವ್ರ ರಕ್ಷಣೆ ಶುರುವಾಗಿರುತ್ತೆ. ಯಾರಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಷ್ಟು ರಕ್ಷಣೆ ಬೇಕು. ನಿಮ್ಗೆ ಅನಿಸ್ಬೋದು ಇಷ್ಟೆಲ್ಲ ಯಾಕಪ್ಪ ಅಂದ್ರೆ ಇವರು ದೇವ್ರ ಮೇಲೆ ನಂಬಿಕೆ ಇಲ್ವಾ? ಹಂಗಲ್ಲ. ಈ ಕಿಡಿಗೇಡಿಗಳಿಗೆ ಏನಿರ್ತದಪ್ಪ ಅಂತಂದ್ರೆ, ಅವ್ರಿಗೆ ಏನಾದ್ರು ತೊಂದರೆ ಮಾಡೋದು. ಈ ಪ್ರಧಾನಮಂತ್ರಿಗಳನ್ನ ರಕ್ಷಣೆ ಮಾಡೋದಂದ್ರೆ ಯಾರನ್ನ ರಕ್ಷಣೆ ಮಾಡ್ಕೊಂಡ್ರಿ? ನಮ್ಮಲ್ಲಿ ನಾವು ರಕ್ಷಣೆ ಮಾಡ್ತೀವಿ, ನಾವೇ ಓಟ್ ಹಾಕಿರ್ತಕ್ಕಂಥದ್ದಲ್ವ. ಆದ್ರಿಂದ ಅವರಿಗೆ ರಕ್ಷಣೆ ಬೇಕು. ಇಲ್ಲಿ ರಾಜನಿಗೆ ಅಂಗರಕ್ಷಕರಾಗಿ ಅಂದ್ರೆ ಮಲ್ಲಿಕಾರ್ಜುನನಿಗೆ, ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಅಂಗರಕ್ಷಕರ ರೀತಿಯಲ್ಲಿ ನಿಂತಿದ್ದಾವೇನೋ ಅನ್ನೋ ರೀತಿಯಲ್ಲಿ ಬೆಟ್ಟದ ಸಾಲು ಆರಂಭ ಆಗುತ್ತೆ. 6 ಬೆಟ್ಟಗಳ ಸಾಲು ದಾಟಿದ್ರೆ 7ನೇದ್ರಲ್ಲಿ ಮಲಯ್ಯ, ಅಂದ್ರೆ 7ನೇದು ಶ್ರೀಶೈಲ ಶ್ರೀಗಿರಿ. ಆ 6 ಬೆಟ್ಟಗಳು ಹೆಂಗ್ ಕಾಣಿಸ್ತಾ ಇದಾವಪ್ಪ ಅಂದ್ರೆ ಮಲ್ಲಯ್ಯನ ಅಂಗರಕ್ಷಕರಂತೆ ಕಾಣ್ತಾ ಇದ್ದಾರೆ. ಮುಂದೆ ಮಹಾದೇವೇಕರಿಗೆ ನೆನಪಾಗುತ್ತೆ, ಒಂದೊಂದು ದಾಟುವಾಗಲೂ ಪಂಚಕೋಶಗಳು ಅಂತ ಇರ್ತಾರೆ. ಪಂಚಕೋಶಗಳು ಹೇಳಿದ್ದೇ ಇಲ್ಲ ನಿಮಗೆ? ಹೇಳಿದ್ದ
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಮೊದಲನೇದು ಅನ್ನಮಯ. ಈಗೇನು ಸಸ್ಯಗಳಿದಾವಲ್ಲ, ಸಸ್ಯಗಳೆಲ್ಲ ಅನ್ನಮಯ. ಅವು ಬೆಳೆಸೋದು ಅವಕ್ಕೇನಲ್ಲ, ನಮಗಾಗಿ, ಇತರಿಗಾಗಿ. ಆದರೆ ಅಲ್ಲಿ ಜೀವ ಇದೆ, ಅಲ್ಲಿ ನಲಿತಾ ಇದೆ. ಅವು ಆ ಅನ್ನವನ್ನು ಸೃಷ್ಟಿ ಮಾಡಿ, ಒಂದು ತೆಂಗಿನ ಮರ ಕಾಯನ್ನು ಸೃಷ್ಟಿ ಮಾಡಿ ನಲಿತಾ ಇದೆ, ಸಂತೋಷ ಪಡ್ತಾ ಇದೆ, ಅದ್ರಲ್ಲಿ ಆತ್ಮ. ಅದು ಅನ್ನಮಯ ಕೋಶ. ಪ್ರಾಣಮಯ ಕೋಶ, ಪ್ರಾಣಿಗಳು ಓಡಾಡ್ತವೆ, ಎಲ್ಲ ಮಾಡ್ತವೆ. ಹಸುಗಳು, ಎಮ್ಮೆಗಳು, ಕರುಗಳು, ಕುರಿಗಳು, ಆಡುಗಳು, ಕೋಳಿಗಳು, ಇವೆಲ್ಲ ಪಕ್ಷಿಗಳಿದಾವಲ್ಲ, ಇದು ಪ್ರಾಣಮಯ ಕೋಶ. ಮನೋಮಯ ಕೋಶ, ಅದರಲ್ಲಿ ಪ್ರಾಣಿಗಳಲ್ಲೇ ಕೆಲವು ಮನಸ್ಸು ಸ್ವಲ್ಪ ವಿಕಾಸ ಆಗುತ್ತೆ. ಹಸುಗಳಿಗೆ, ಹಾವುಗಳಿಗೆ, ಕೋತಿಗಳಿಗೆ ಮನಸ್ಸಿದೆ. ಅದಕ್ಕೆ ಎಲ್ಲಿ ಸಂಗೀತ ನಡೀತಿರುತ್ತೋ, ಎಲ್ಲಿ ಧ್ಯಾನ ನಡೀತಿರುತ್ತೋ ಅಲ್ಲಿ ಹಾವುಗಳು ಬಂದು ಅಂತ ಹೇಳ್ತಿರ್ತಾರೆ. ಮನೋಮಯ ಕೋಶ. ವಿಜ್ಞಾನಮಯ ಕೋಶ, ವಿಜ್ಞಾನ ಮನುಷ್ಯ. ಮನೋಮಯ ಕೋಶದಲ್ಲೇ ಮನುಷ್ಯ ಪ್ರಾರಂಭ ಆಗ್ತಾನೆ. ಮತ್ತೆ ಮನುಷ್ಯನೂ ಕೂಡ ಈ 5 ಕೋಶದಲ್ಲಿ ಇರ್ತಾನೆ. ಬರೀ ಅನ್ನವನ್ನು ದುಡಿಯೋದು, ಉಣ್ಣೋದು, ತಿನ್ನೋದು, ಇನ್ನೇನು ಬೇರೆ ಉದ್ದೇಶನೇ ಇಲ್ಲ. ಕೆಲವು ಕಾಡು ಮನುಷ್ಯರಿಗೆ ಬೇರೆ ಉದ್ದೇಶನೇ ಇಲ್ಲ. ದೇವರು ಬೇಡ, ಧರ್ಮ ಬೇಡ, ಏನೋ ಕೆಲವು ಮಂಡಂಕಿ ಇಟ್ಕೊಂಡಿರ್ತಾರೆ. ಅವರ ಅನ್ನಮಯ ಕೋಶ. ಪ್ರಾಣಮಯ ಕೋಶ, ಸೈನಿಕರು, ಹೊಡೆದಾಡೋರು, ಸ್ಪೋರ್ಟ್ಸ್ ಮನ್ಗಳು, ಇವರೆಲ್ಲ ಇರ್ತಾರಲ್ಲ, ಪ್ರಾಣಮಯ ಕೋಶ. ಮನೋಮಯ ಕೋಶ, ಲಾಯರ್ಸು, ಟೀಚರ್ಸು, ಇವರೆಲ್ಲ. ವಿಜ್ಞಾನಮಯ ಕೋಶ ಅಂದಾಗ ವಿಜ್ಞಾನಿಗಳು, ಗುರುಗಳು, ಚಿಂತಕರು. ಆನಂದಮಯ ಕೋಶ, ಯೋಗಿಗಳು, ತ್ಯಾಗಿಗಳು, ತಪಸ್ವಿಗಳು. ಹೀಗೆ ಈ ಬೆಟ್ಟಗಳನ್ನೆಲ್ಲ ದಾಟಿ 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 ಮಹಾದೇವಿಯ ಮುಂದೆ ಹೋಗ್ತಾ ಇದ್ರೆ ಪಂಚಕೋಶಗಳನ್ನು ದಾಟಿ ಆತ್ಮದ ಕಡೆಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಮನೋಭಾವನೆ ಉಂಟಾಗ ಮತ್ತೆ ಏನು ಕೈಲಾಸ ದ್ವಾರ ಸಿಕ್ತು. ಮತ್ತೊಂದು ಅಂದರೆ ಹೆಚ್ಚು ಕಡಿಮೆ 3 ಕೈಲಾಸ ದ್ವಾರಗಳು ಸಿಗ್ತವೆ. ಇದು ಶ್ರೀಗಿರಿಯ ಪ್ರವೇಶ ದ್ವಾರದಂತಿತ್ತು. ಇಲ್ಲಿಂದ ಶ್ರೀಗಿರಿ ಪ್ರಾರಂಭ, ಗುಡ್ಡಗಳನ್ನು ಹತ್ತಿದ ಮೇಲೆ ಮತ್ತೊಂದು ಕೈಲಾಸ ದ್ವಾರವನ್ನು ಹಿಂದಿರುಳಿಸಿ ಮುಂದೆ ನಡೆದಾಗ ತಟ್ಟನೆ ಎದುರಾಗುವುದು ಭವ್ಯವಾಗಿ ನಿಂತಿತ್ತು ಶಿಖರೇಶ್ವರ. ಶಿಖರೇಶ್ವರನ ತೋರಿಸ್ತೀನಿ ನಿಮಗೆ. ಶಿಖರೇಶ್ವರ ಅಂತಕ್ಕಂಥದ್ದು ಅತ್ಯಂತ ಎತ್ತರವಾದ ಪರ್ವತ. ಆ ಭಾಗದಲ್ಲಿ ಅಲ್ಲಿಗೆಲ್ಲ ಹತ್ತುತ್ತದೆ. ಆ ಶಿಖರೇಶ್ವರದಲ್ಲಿ ಒಂದು ಲಿಂಗ, ಶಿಖರೇಶ್ವರ ಲಿಂಗನೇ, ಸ್ಥಾವರಲಿಂಗ ಸ್ಥಾಪನೆ ಮಾಡಿದರೆ. ಜೊತೆಗೆ ಅಲ್ಲಿ ಅಷ್ಟು ಎತ್ತರದಲ್ಲಿ ಸಾವಿರಾರು ಅಡಿ ಎತ್ತರದಲ್ಲಿಯೂ ಕೂಡ ಒಂದು ನೀರಿನ ಝರಿ ಹರಿತಾ ಇದೆ ಅಂತ. ಶಿಖರೇಶ್ವರದಲ್ಲಿಯೂ ಕೂಡ ನೀರಿನ ಝರಿ ಹರಿತಾ ಇದೆ. ಮಹಾದೇವಿ ಕಡೆಗೆ ತುಂಬ ಸಂತೋಷ ಆಗುತ್ತೆ. ಅಲ್ಲಿಂದ ಸುಮಾರು ಒಂದು 10 ಮೈಲಿ, 10 ಕಿಲೋಮೀಟರ್, 12 ಕಿಲೋಮೀಟರ್ ಶ್ರೀಶೈಲ. ಈ ಶ್ರೀಶೈಲದ ಮಲ್ಲಯ್ಯನ ಕಳಸ ಗೋಪುರ ಅಲ್ಲಿ ಕಾಣಿಸುತ್ತೆ. ಎಲ್ಲಿಗೆ? ಶಿಖರೇಶ್ವರದಲ್ಲಿ. ಅಲ್ಲಿ ಶಿಖರೇಶ್ವರದಲ್ಲಿ ನಿಂತು ಮಲ್ಲಯ್ಯನ ಗೋಪುರವನ್ನು, ಬಂಗಾರದ ಕಳಸವನ್ನು ನೋಡಿದ್ರೆ ಪುನರ್ಜನ್ಮ ಇಲ್ಲ. ಅಲ್ಲೇ ನಿಂತ್ಕೊಂಡು ನೋಡ್ಬೇಕು. ಸುಮ್ಮನೆ ನೇರವಾಗಿ ಶ್ರೀಶೈಲಕ್ಕೆ ಹೋಗಂಗಿಲ್ಲ. ಶಿಖರೇಶ್ವರ ನೋಡ್ಕೊಂಡೇ ಶ್ರೀಶೈಲಕ್ಕೆ ಹೋಗ್ಬೇಕು ಅನ್ನೋ ಮನೋಭಾವನೆ ಬೆಳೆಸಿದವರು. ಈಗೆಲ್ಲ ನೇರವಾಗಿ ಹೋಗ್ಬಿಡ್ತಾರೆ, ಆಮೇಲೆ ಬರೋವಾಗ ನೋಡ್ಕೊಂಡು ಬರ್ತಾರೆ. ಈ ಬಸ್ಸಲ್ಲಿ ಹೋಗ್ತಾರಲ್ಲ, ಯಾತ್ರೆ ಮಾಡೋರ ಪೈಕಿ ಆ ಥರ ನಂಬಿಕೆ ಇತ್ತಂತೆ ಅವಾಗ. ಮಹಾದೇವಿಗೆ ಹೋಗಿ ನೋಡ್ತಾರೆ, ಎಲ್ಲರೂ ಆ ಬಂಗಾರದ ಕಳಸವನ್ನು ದೂರದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ 10-12 ಕಿಲೋಮೀಟರ್ ದೂರ ನೋಡ್ಬೇಕಲ್ಲ, ಕಾಣಿಸುತ್ತಲ್ಲ. 10 ಅಥವಾ 15 ಕಿಲೋಮೀಟರ್ ಆಗ್ಬೋದು. ಕಾಣಿಸಿ ಅದು ನಾನು ಶ್ರೀಶೈಲಕ್ಕೆ ಹೋಗಿ 97 ಅಂದರೆ ಎಷ್ಟಾಯ್ತು, 27 ವರ್ಷ ಆಗುತ್ತೆ. 27 ವರ್ಷಗಳ ನಂತರ ನಿಮ್ಮ ಜೊತೆಗೆ ನನಗೆ ಮೊದಲು ಶ್ರೀಶೈಲಕ್ಕೆ ಹೋಗ್ತಿರೋದು. ಅವತ್ತು ಒಬ್ಬನೇ ಶ್ರೀಶೈಲದಿಂದ ಬಂದಿದ್ದೆ. ಇವತ್ತು ನಿಮ್ಮೆಲ್ಲರೂ ಕರ್ಕೊಂಡು ಅಂದರೆ ಒಂದು 150-160 ಜನ ಎಲ್ಲರೂ ಸೇರ್ಕೊಂಡು ಶ್ರೀಶೈಲಕ್ಕೆ ಹೊರಟಿದ್ದೀವಿ. ಗೊತ್ತಾಯ್ತಲ್ಲ, ಇದು ಸೌಭಾಗ್ಯ ಅಂತಾನೆ ಅನ್ಕೊಳ್ಳೋಣ.
ಆದ್ರಿಂದ ಇಲ್ಲಿ ಶಿವೇಶ್ವರ ನೋಡಿ ಮಾದೇವಕ್ಕ ಯೋಚನೆ ಮಾಡ್ತಾರೆ, ಯಾಕೆ ಹಿರಿಯರಿ ಮಾತನಾಡೋದು ಈ ಒಂದು ಪದ್ಧತಿಯನ್ನು ಇಟ್ಟು ಅಂದ್ರೆ ಅಲ್ಲಿ ತುಂಬಾ ಅರಣ್ಯ ಸಂಪತ್ತಿತ್ತು, ಜೊತೆಗೆ ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ ಅಂತ ನೋಡ್ಲಿಕ್ಕೆ ಪರಮಾತ್ಮನ ಮಹಾ ಅರಮನೆ ಇದ್ದಾಗಿದೆ ಶಿಖರೇಶ್ವರ. ಸುಮ್ಮನೆ ಬಂದು ನೋಡಿ ಅಂತಂದ್ರೆ ಯಾರು ನೋಡಲ್ಲ, ಮಲೆಯ ಹತ್ರನೇ ಹೋಗ್ಬಿಡ್ತಾರೆ ನೇರವಾಗಿ. ಇಲ್ಲಿ ನೋಡಿದ್ರೆ ಪುಣ್ಯ ಜಾಸ್ತಿ ಬರುತ್ತೆ, ನಿಮಗೆ ಪುನರ್ಜನ್ಮ ಇಲ್ಲಂಗಾಗತ್ತೆ ಅಂತ ಹೇಳಿದಾಗ, ಓ ಪುಣ್ಯ ಇಲ್ಲಿ ಅಕಸ್ಮಾತ್ ಈ ಎತ್ತರದಲ್ಲಿ ಹತ್ತಿ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಹತ್ತಿ ಹೋಗ್ಬೇಕಲ್ಲಿ, ಇಲ್ಲಿ ಹತ್ತಿ ಹೋಗಿ ನಾವು ಮಲೆ ನೋಡದೆ ಹೋದ್ರೆ ಪುಣ್ಯ ಕಡಿಮೆ ಆಗುತ್ತೆ, ನಾವು ಶ್ರೀಶೈಲಕ್ಕೆ ಬಂದು ಪ್ರಯೋಜನ ಆಗಲ್ಲ ಅಂತೇಳಿ ಅಲ್ಲಿಗೆ ಹೋಗೇ ಹೋಗ್ತಾರೆ ಅಂತ ಜನ ಹಿರಿಯರು ಆ ರೀತಿ ಮಾಡಿರ್ಬೋದು. ಒಂದು. ಎರಡನೇದು, ಸಾಮಾನ್ಯವಾಗಿ ಈ ಕ್ಷೇತ್ರಗಳೇ ನಿರ್ಮಾಣ ಆಗಿದಾವಲ್ರಿ, ಸುಮ್ಮನೆ ನಿರ್ಮಾಣ ಆಗಿಲ್ಲ ಕ್ಷೇತ್ರಗಳು ಯಾವ ಕೂಡ. ಕಾಶಿ ಇರಲಿ, ಕೇದಾರ ಇರಲಿ, ಶ್ರೀಶೈಲ ಇರಲಿ, ರಾಮೇಶ್ವರ ಇರಲಿ, ಯಾವುದೇ ಕ್ಷೇತ್ರಗಳಿಗೆ, ಉಳುವಿ ಕ್ಷೇತ್ರ ಮೊದಲು ಚನ್ನಬಸವಣ್ಣವರಿಗಿಂತ ಮುಂಚೆ ಉಳುವಿ ಇತ್ತ? ಇಲ್ಲ, ಅದಕ್ಕಾಡಷ್ಟೇ. ಚನ್ನಬಸವಣ್ಣ ಹೋಗಿ ನಾನು ಇಲ್ಲಿ ಉಳಿತೀನಿ, ಐ ವಿಲ್ ಕ್ಯಾಂಪ್ ಹಿಯರ್ ಅಂದ ಕೂಡಲೇ ಆ ಊರಿಗೆ ಹೆಸರೇನು ಬಂತು? ಉಳುವಿ. ಮತ್ತೆ ಈ ಉಳುವಿ ಕ್ಷೇತ್ರ ಯಾರಿಂದ ಆಯ್ತು? ಕದಳಿ ಕ್ಷೇತ್ರ ಯಾರಿಂದ ಪ್ರಸಿದ್ಧಿ ಆಯ್ತು? ಕುಡಲ ಸಂಗಮ. ಹಂಗೆ ಯಾವುದೋ ಕಾಲದಲ್ಲಿ 5,000 ವರ್ಷದಿಂದೇನೋ 10,000 ವರ್ಷದಿಂದೇನೋ, ಈಗ ವಿಶ್ವನಾಥ, ಕಾಶಿ ವಿಶ್ವನಾಥ ಅಂತಾರಲ್ಲ, ಅವನು ಬಹಳ ದೊಡ್ಡ ಯೋಗಿನೇ ಇರಬೇಕು. ಬಾಬಾ ವಿಶ್ವನಾಥ ಅಂತಾನೆ ಕರೆಯೋದಲ್ಲಿ. ಬಾಬಾ ವಿಶ್ವನಾಥ ಅಂದ್ರೆ ಅಪ್ಪ ಅಂತ ಅಂತೀವಲ್ಲ, ಬಸವಣ್ಣಪ್ಪ ಅಂತೀವಲ್ಲ ನೀವು, ಹಾಗೆ ಕಾಶಿಯಲ್ಲಿ ಆ ಭಾವನೆ ಇರುತ್ತೆ. ಆದ್ರಿಂದ ಈ ಶಿಖರೇಶ್ವರದಲ್ಲಿ ಕೂಡ ಯಾರೋ ಒಬ್ಬ ಮಹಾ ತಪಸ್ವಿ ಅನೇಕ ವರ್ಷಗಳ ಕಾಲ ಬದುಕಿ ಜನರನ್ನು ಉದ್ಧಾರ ಮಾಡಿ ಐಕ್ಯ ಆಗಿರಬಹುದು. ಆದ್ರಿಂದ ಅದಕ್ಕೆ ಆ ಹೆಸರು ಬಂದಿರಬಹುದು. ಶಿಖರಗಳಿಗೆಲ್ಲ ದೊಡ್ಡದು ಅಲ್ಲಿ ಕಾಣಿಸ್ತಕ್ಕಂಥದ್ದು, ಆದ್ರಿಂದ ಶಿಖರೇಶ್ವರ ಅನ್ನೋ ಹೆಸರು ಬಂದಿದೆ. ಸರಿ, ಅಲ್ಲಿ ಮಾದೇವಿಕರಿಗೆ ಇರಬೇಕು ಅಂತ ಅನ್ಸುತ್ತೆ. ಇಷ್ಟೊತ್ತಿಗಾಗಲೇ ಅನೇಕ ಜನ ಮಾದೇವಿಕರಿಗೆ ಪರಿಚಯ ಆಗಿಬಿಟ್ಟಿದ್ದಾರೆ ತಾಯಂದರು. ಒಬ್ಬ ತಾಯಿ ಮಾದೇವಿಕನಲ್ಲಿ ಬಂದು, ಯಾವಾಗ ಬೇಗ ತಯಾರಾಗ್ರಿ, ಹೋಗೋಣ ನಡ್ರಿ, ಇನ್ನೂ ಬಹಳ ಹೋಗ್ಬೇಕಾಗಿದೆ. ಇಲ್ಲವಾ, ನಾವಿವತ್ತು ಬರೋದಿಲ್ಲ ಶ್ರೀಶೈಲಕ್ಕೆ, ನಾವು ಇಲ್ಲೇ ಇರ್ತೀವಿ. ಅಯ್ಯೋ ಯವ್ವ, ಇಲ್ಲಿ ದೇವ್ರಂತ ಪರ್ವತದಲ್ಲಿ ನೋಡ್ರಿ, ಆ ಲಿಂಗ ನೋಡ್ಕೊಂಡು ಬಂದಾಳಾಕೆ. ಆದ್ರೆ ಹೇಳೋದೇನಂದ್ರೆ, ಈ ದೇವ್ರಂತ ಜಾಗದಲ್ಲಿ ನೀವು ಒಬ್ಬರೇ ಯಾಕಿರ್ತೀರಿ, ನಡಿ ಹೋಗೋಣ ನಾವು. ಇಲ್ಲ ತಾಯಿ, ನೀವು ಹೋಗ್ರಿ, ನಮ್ಮನ್ನು ಒತ್ತಾಯ ಮಾಡಬೇಡ್ರಿ, ನಾವು ಇವತ್ತಿಲ್ಲಿ ಇದ್ದು ಆನಂದ ಅನುಭವಿಸಿ ಬರ್ತೀವಿ ಅಂತ ಹೇಳಿ ಮಹಾದೇವಿಯ ಅಲ್ಲೇ ಜಂಗಮರೊಂದಿಗೆ ಉಳಿತಾರೆ. ಅಲ್ಲಿ ಉಳಿದು ರಾತ್ರಿಯೆಲ್ಲ ಆನಂದದ ಸ್ಥಿತಿಯನ್ನು ಅನುಭವಿಸಿ ಬೆಳಿಗ್ಗೆ ಎದ್ದು ಅಲ್ಲೇ ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಆ ಸೃಷ್ಟಿಯಲ್ಲಿದ್ರೆ, ಇಡೀ ಜಗತ್ತಿನ ಸೃಷ್ಟಿಯೆಲ್ಲವೂ ಚುಡುಕಾಗಿ, ಲಿಂಗ ಹೆಂಗೆ ಚುಡುಕಾಗಿ ಬಂದಿದೆಯೋ ನಮ್ಮ ಕರಸ್ಥಳಕ್ಕೆ, ಹಾಗೆ ಈ ಜಗತ್ತಿನ ಸೃಷ್ಟಿಯೆಲ್ಲವೂ ಚುಡುಕಾಗಿ ಬಂದಿದೆ. ಅದು ಈ ಬಂಗಾರದ ಕನ್ನಡಿಯಲ್ಲಿ ನಾನು ಇದೆಲ್ಲ ನೋಡ್ತಾ ಇದ್ದೀನಿ ಅನ್ನುವಂತಹ ಮನೋಭಾವನೆ ಅಲ್ಲಿ ಮಾದೇವಿಯಕ್ಕನಿಗೆ ಬರ್ತಾ ಇದೆ. ತುಂಬ ಸಂತೋಷದಿಂದ ಆ ದಿನವನ್ನು ಕಳೆದು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ಹಾಗೆ ನಡ್ಕೊಂತ ಬಂದು ಆ ಸೃಷ್ಟಿ ಸೌಂದರ್ಯವನ್ನೆಲ್ಲ ನೋಡ್ಕೊಂತ ಮುಂದೆ ಅವರು ಬರ್ತಾರೆ. ಎಷ್ಟುದು ಆನಂದಪಟ್ಟು ಬರ್ತಾ ಶ್ರೀಶೈಲದ ಜಾಗಕ್ಕೆ ಬರ್ತಾರೆ. ಅಲ್ಲಿಂದ ಮುಂದಿನ ಜಾಗವೇ ಶ್ರೀಶೈಲ. ಒಂದು ನಿಮಿಷ, ಅಲ್ಲಿ ಶ್ರೀಶೈಲದ ದಾರಿಯಲ್ಲಿ ಇನ್ನೊಂದು ದಬದಬೆ ಸಿಗುತ್ತೆ. ಅಲ್ಲಿ ದಬದಬೆ ಅಂದ್ರೆ ಗೊತ್ತಲ್ಲ, ವಾಟರ್ ಫಾಲ್ಸ್, ಜೋಗ್ ಫಾಲ್ಸ್ ಅಂತ ಏನಂತಿರಲ್ಲ, ಹಾಗೆ ಒಂದು ಜಲಪಾತ ಸಿಗುತ್ತೆ. ಅದಕ್ಕೆ ಪಂಚಧಾರ ಪಾಲಧಾರ ಅಂತ ಹೇಳ್ತಾರೆ. ಅದನ್ನು ತೋರಿಸ್ತೀವಿ ನಾಳೆ ನಿಮಗೆ. ಪಂಚಧಾರ ಪಾಲಧಾರ ಅನ್ನುವಂಥ ಅದನ್ನು ತೋರಿಸ್ತೀವಿ. ಅದನ್ನ ನೋಡಿ ಮಹಾದೇವಿಯಕ್ಕನಿಗೆ ತುಂಬ ಸಂತೋಷ ಆಗುತ್ತೆ. ಅತ್ಯಂತ ಸುಂದರವಾದ ಜಾಗ ಇದು.
ಅಲ್ಲಿ ಕಾಡು ಜಾಸ್ತಿ ಇತ್ತಂತ ಆವಾಗ, ಈಗ ಹೆಂಗಿದೆಯೋ ಗೊತ್ತಿಲ್ಲ. ನಾನು ನೋಡಿದ್ದೀನಿ 27 ವರ್ಷದಿಂದ ಭಾಳ ಜೋರಾಗಿ. ಅದರಲ್ಲಿ ಈಗ ಮಳೆಗಾಲ, ನಾವು ಹೋಗಿದ್ದು ಮಳೆಗಾಲ ಮುಗಿದ ಮೇಲೆ 2 ತಿಂಗಳಿಗೆ ಹೋಗಿದ್ವಿ ನಾವು. ಈಗಂತೂ ತುಂಬ ಅದ್ಭುತವಾಗಿ ಬೀಳ್ತಾ ಇರುತ್ತೆ ಅದು. ಅಂದರೆ ಒಂದು ತೊರೆ, ಒಂದು ನಿಮ್ಮ ಬೆಟ್ಟಿ ಹೇಳೋ ಥರ ಒಂದು ತೊರೆ ಆ ಗುಪ್ತವಾಗಿ ಹರಿದು ಬಂದು ಅಲ್ಲಿ 5 ಭಾಗವಾಗಿ ಬೀಳುತ್ತೆ, 5 ಟಿಸಲಾಗಿ. ಇನ್ನೊಂದು ಕಡೆಯಿಂದ ಬಂದು ಹಾಲಿನ ರೀತಿಯಲ್ಲಿ ಬೀಳುತ್ತೆ. ಅದರ ಹನಿಗಳು ಹಾಲಿನ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಪಾಲಧಾರ ಅಂತ ಕರೀತಾರೆ. ಪಂಚಧಾರ, ಪಾಲಧಾರ. ಅದನ್ನು ನೋಡಿ ಮಹಾದೇವಿಯಕ್ಕನಿಗೆ ತುಂಬ ಸಂತೋಷ ಆಗುತ್ತೆ. ಅಲ್ಲಿಂದ ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ. ನಡೆದು ಬೆಳಗ್ಗೆಯಿಂದ ನಡೆದು ಸಾಕಾಗಿರುತ್ತೆ. ಆ ನೀರನ್ನು ಕುಡಿದು ಮರದ ನೆರಳಿನಲ್ಲಿ ವಿಶ್ರಮಿಸಿ ಶ್ರೀಶೈಲದ ಕಡೆಗೆ, ಅಂದರೆ ಗುಡಿಯ ಕಡೆಗೆ ನಡೆಯಕ್ಕೆ ಶುರು ಮಾಡ್ತಾರೆ. ಆ ಗುಡಿಯ ಕಡೆಗೆ ನಡೆದು ಗುಡಿಗೆ ಬರ್ತಾರೆ. ಆ ಪೌಳಿಯಲ್ಲಿ ಕಮಾನುಗಳನ್ನು ಮಾಡಿರ್ತಾರೆ ಬಂದಂಥ ಜನರಿಗೆ ಉಳ್ಕೊಳ್ಳೋದಕ್ಕೆ ಅಂತೇಳಿ. ಈಗೆಲ್ಲ ಕಲ್ಯಾಣ ಮಂಟಪಗಳು, ರೂಮ್ಗಳು, ಕೋಲೆಗಳು ಭಾಳಷ್ಟು ಇದಾವೆ, ಛತ್ರಗಳು ಎಲ್ಲ ಇದ್ದಾವೆ. ಆಗಿನ ಕಾಲದಲ್ಲಿ ಏನಿತ್ತೋ ಗೊತ್ತಿಲ್ಲ, ಇದ್ದಿರಬೇಕಾಗಿಲ್ಲ. ಇವರು ಗುಡಿಯ ಕಮಾನಿನ ಪೌಳಿಯಲ್ಲಿ ತಮ್ಮ ಏನು ಸರಂಜಾಮಗಳನ್ನು ಇಟ್ಟು ಅಲ್ಲೇ ವಿಶ್ರಾಂತಿಯನ್ನು ಮಾಡ್ತಾರೆ. ಇಲ್ಲ ಅಲ್ಲೇ ಹುಡ್ಕೊತಾರೆ ಕಮಾನಿನಲ್ಲಿ. ಮತ್ತು ಮಹಾದೇವಿಯಕ್ಕ ಇನ್ನೇನು ಬರ್ತಾ ಶ್ರೀಶೈಲ ಅತ್ಯಂತ ಕದಳಿವನ ಸಮೀಪ ಆಗ್ತಾ ಇರೋ ಹಾಗೆ ಮಹಾದೇವಿಯಕ್ಕನಿಗೆ ತುಂಬ ಸಂತೋಷ ಆಗುತ್ತೆ. ಮುಂದೆ ಬೆಳಗ್ಗೆ ಬೇಗ ಎದ್ದು ಮಹಾದೇವಿಯಕ್ಕ ಪಾತಾಳ ಗಂಗೆಗೆ ಹೋಗಬೇಕು ಅಂತ ಕೇಳಿದ್ರು. ಪಾತಾಳ ಗಂಗೆ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ 2 ಬೆಟ್ಟಗಳ ನಡುವೆ ಕೃಷ್ಣಾ ನದಿ ಹರಿತಾ ಇದೆ. 2 ಬೆಟ್ಟಗಳು, ಆ ಕಡೆ ದಂಡೆಗೆ ಒಂದು ಬೆಟ್ಟ, ಈ ಕಡೆಗೆ ಒಂದು ಬೆಟ್ಟ, ಮಧ್ಯದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ. ಅದು ಬೆಳ್ಳಿ ಗೆರೆ ಕಂಡಂಗೆ ಕಾಣಿಸ್ತದಂತ ಮೇಲೆ ನೋಡೋರಿಗೆ. ಬೆಳ್ಳಿ ಗೆರೆ ಅಂದ್ರೆ 1000 ಅಡಿ ಕೆಳಗಿಳಿದು ಹೋಗ್ಬೇಕು. ಅದೇನು ಪ್ರಕೃತಿದತ್ತವಾಗಿ ಮೆಟ್ಟಲಾಗಿದಾವೋ ಅಥವಾ ಇವ್ರು ಮಾಡಿದಾರೋ ಅದ್ಭುತವಾದ ಕೆಲಸ. ನಾನೇನು ಹಿಡಿದಿಲ್ಲ ಅಲ್ಲಿ. ನನಗೆ 2 ತಿಂಗಳು ಇದ್ದೆ ನಾನು ಶ್ರೀಶೈಲದಲ್ಲಿ. ಅವಾಗ ಇದ್ರೂ ಕೂಡ ಪಾತಾಳ ಗಂಗೆಗೆ ಹೋಗಿ, ಪಾತಾಳ ಗಂಗೆ ಹತ್ತಿರದ ಆಶ್ರಮದಲ್ಲೇ ಇದ್ವಿ. ಅಲ್ಲಿ ಹೋಗಿ ಇಳಿದು ನೋಡುವಂಥ ಸೌಭಾಗ್ಯ ನನಗೆ ಬರಲಿಲ್ಲ ಆವಾಗ. ಈಗ ನಿಮ್ಮ ಜೊತೆಗೆ ಪಾತಾಳ ಗಂಗೆ ಜೋಗ ಜಲಪಾತ ಇಳಿದಿದ್ದೀನಿ ನಾನು, ಗೊತ್ತಾಯ್ತಲ್ಲ. ಈಗಲ್ಲ, ಈಗ ಮೆಟ್ಲು ಮಾಡಿದ್ರೆ ಕಾಣಿಸ್ತದೆ. ಮೆಟ್ಲು ಮಾಡಕ್ಕೆ ಮುಂಚೆನೆ ಕಾಡ್ದಾರಿ ಇತ್ತಲ್ಲ, ಆವಾಗಲೇ ಜೋಗ ಜಲಪಾತ ಕೆಳಗಡೆ ಬೀಳುತ್ತಲ್ಲ, ಅಲ್ಲಿ ತನಕ ಇಳಿದು ಹೋಗಿ ಆ ನೀರು ಬೀಳುತ್ತಲ್ಲ ಅಲ್ಲಿ ತನಕ ಈಸ್ಕೊಂಡು ಹೋಗಿ ಬಂದಿದ್ದೀವಿ. ಅದನ್ನು ನೋಡಿ ಜೋಗ ಜಲಪಾತ 2 ಸಾರಿ ಹೋಗಿದ್ದೀನಿ. ಪಾತಾಳ ಗಂಗೆಗೆ ಇನ್ನೂ ಹೋಗಿಲ್ಲ. ಪಾತಾಳ ಗಂಗೆಗೆ ಮಹಾದೇವಿಯಕ್ಕ ಹೋಗ್ತಾರೆ. ಹೋಗಿ ಇನ್ನು ಜನದಟ್ಟಣೆ ಯಾರು ಶುರು ಆಗಿರಲಿಲ್ಲ. ಇಳಿದು ಮಹಾದೇವಿಯಕ್ಕಂಗೆ ಇಳಿಯೋದೇನು ಕಷ್ಟ, ಆನಂದವಾಗಿ ಸಂತೋಷವಾಗಿ ಇಳಿದು ನದಿಯಲ್ಲಿ ಆ ಪಾತಾಳ ಗಂಗೆಯಲ್ಲಿ ಈಜಾಡಬೇಕು ಅನಿಸ್ತದೆ. ಸ್ನಾನ ಮಾಡಿ ದಣಿತಿರ್ಬೇಕಾದ್ರೆ ಬಾಲ್ಯದಲ್ಲಿ ನಡೆದ ಘಟನೆ ನೆನಪಾಗುತ್ತೆ. ಮಹಾದೇವಿಯಕ್ಕನಿಗೆ ಸುಮಾರು 7-8 ವರ್ಷದ ಬಾಲಕಿ ಮಹಾದೇವಿಯಕ್ಕ, ಇನ್ನು 6 ವರ್ಷದ ಬಾಲಕಿ. ಒಂದು ದಿವಸ ಎಲ್ಲರೂ ಬೈಲಲ್ಲಿ ಊಟ ಮಾಡೋದು. ನೀವು ಹೊರಗೆ ಹೋಗ್ತಿರ್ತಿರಲ್ಲ ಊಟ ಮಾಡೋಕ್ಕೆ, ಯಾವ ಹುಣ್ಣಿಮೆ? ಸಿಗಹುಣ್ಣಿಮೆಲ್ಲ. ಸಿಗಹುಣ್ಣಿಮೆಗೆ ಹೋಗ್ತಿರಲ್ಲ, ಹಾಗೆ ಓಂಕಾರ ಶೆಟ್ಟರು, ಲಿಂಗಮ್ಮ ಎಲ್ಲ ಬೆಳೆದವರೆಲ್ಲ ಬುತ್ತಿಯನ್ನು ಕಟ್ಕೊಂಡು ಬಯಲಿಗೆ ಹೊಲಕ್ಕೆ ಹೋಗಿದ್ದಾರೆ. ಆ ಹೊಲದಲ್ಲಿ ಬಾವಿ, ಒಂದು ಸುಂದರವಾದ ದೊಡ್ಡ ಬಾವಿ. ಓಂಕಾರ ಶೆಟ್ಟಿಗೆ ಈಜೋದಂದ್ರೆ ತುಂಬ ಸಂತೋಷ. ಬಾವಿಗಿಳಿದ್ರೆ ಮಹಾದೇವಿಯಕ್ಕನು ಇಳಿಯಕ್ಕೆ ಹೋದ್ರು. ಲಿಂಗಮ್ಮ ದೂರದಿಂದ ಕೂಗ್ತಿದ್ದಾಳೆ, ಮಹಾದೇವಿ ಇಳಿಬೇಡ, ನೀರು ಭಾಳ ಇದ್ದಾವೆ, ಇಳಿಬೇಡ, ಕೊಡ ತುಂಬಿಸಿ ಜಳಕ ಮಾಡುವಂತ ನೀನು ಅಂತ ಹಿಡ್ಕೊಳಕ್ಕೆ ಓಡ್ ಬರ್ತಾರೆ. ಅಷ್ಟೊತ್ತಿಗೆ ಮಹಾದೇವಿಯಕ್ಕ ಬಾವಿ ಇಳಿದು ಚೆನ್ನಾಗಿ ಈಜಕ್ಕೆ ಶುರು ಮಾಡ್ತಾರೆ. ಈಜಿ ಅಪ್ಪನ ಜೊತೆ ಮೇಲೆ ಬಂದಾಗ ಓಂಕಾರ ಕ್ಲಾಸ್ ಶುರುವಾಗುತ್ತೆ. ಲಿಂಗಮ್ಮನ ಏನು ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದೀರಿ, ಗಂಡು ಬೇರೆ ಹೆಂಗೆ ಈಜೋದು ಏನಾಗತ್ತೆ ಇತ್ತು ಕಲಿಸೋದು ಅಂತ. ಆವಾಗ ಅಂತಾರೆ, ಏನು ಗಂಡು ಮಕ್ಕಳೇ ಕಲಿಬೇಕು ಅಂತ ಇದೆ ಈಜನ್ನ, ಯಾರು ಬೇಕಾದ್ರೂ ಕಲಿಬಹುದು, ಆತ್ಮರಕ್ಷಣೆಗೆ ಇರಬೇಕು ಅಂತ ಓಂಕಾರ ಉತ್ತರ ಕೊಟ್ಟಿರ್ತಾನೆ. ಅದು ಮಹಾದೇವಿಯಕ್ಕ ನಿಮ್ಗೆ ನೆನಪಾಗುತ್ತೆ. ಅಷ್ಟೇ ಅಲ್ಲ, ಅಪ್ಪ ಅವತ್ತು ಕಲಿಸಿದ ಈಜು ಮಹಾದೇವಿಯಕ್ಕ ರಸ್ತೆ ದಾಟು ಅಂದರೆ ಕಾಡಿನಲ್ಲಿ ಹೋಗ್ಬೇಕಾದ್ರೆ
ಎಷ್ಟೆಷ್ಟೋ ಹಳ್ಳ ಕೊಳ್ಳಗಳನ್ನು ದಾಟುವಾಗ ಅದೆಲ್ಲ ಉಪಯೋಗಕ್ಕೆ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ತುಂಬ ವಿಸ್ಮಯ, ಸಂತೋಷ, ಆಶ್ಚರ್ಯ. ಅಂದ್ರೆ ಆ ಪ್ರಕೃತಿ ಮಾಡಿರ್ತಕ್ಕಂಥ ರೀತಿ ಇದೆಯಲ್ಲ, ಆ ನದಿ ಅಲ್ಲಿ ಹೋಗಿ ಹರಿಯೋದು, ಆಮೇಲೆ ಅಲ್ಲಿ ಮೆಟ್ಟಿಲುಗಳು ಅಥವಾ ದಾರಿ ತನ್ನಿಂದ ತಾನೇ ನಿರ್ಮಾಣ ಆಗಿರೋದು, ಏನಿದು? ಮಹಾದೇವಕ್ಕ ಅಲ್ಲಿ ಸ್ನಾನ ಮಾಡಿ ಬಂದು ಪೂಜೆಗೆ ಕೂತ್ಕೊಂತಾಳೆ, ಲಿಂಗ ಪೂಜೆಗೆ ಕೂತ್ಕೊಂತಾಳೆ. ಇಡೀ ಸೃಷ್ಟಿಯೆಲ್ಲವೂ ತನ್ನ ಲಿಂಗದಲ್ಲಿ ಕಾಣುತ್ತೆ. ಕನ್ನಡಿಯಲ್ಲಿ ನೋಡಿದಾಗೆ ನೋಡಿ ಹೇಳ್ತಾಳೆ, ಪಾತಾಳ ವ್ಯಕ್ತಿತ್ತ ಶ್ರೀಪಾದ ವತ್ತತ್ತ, ಪಾತಾಳ ವ್ಯಕ್ತಿತ್ತ ಶ್ರೀಪಾದ ವತ್ತತ್ತ, ದಶದಿಕ್ಕು ಇತ್ತಿತ್ತ ದಶಭುಜಂಗಳ ಅತ್ತತ್ತ, ಬ್ರಹ್ಮಾಂಡ ವ್ಯಕ್ತಿತ್ತ ಮಣಿಮುಕುಟ ವತ್ತತ್ತ, ಚೆನ್ನಮಲ್ಲಿಕಾರ್ಜುನಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಲ್ಲ ಲಿಂಗವೇ. ಅಂದ್ರೆ ಬಸವಣ್ಣವ್ರದೇನು ಜಗದಗಲ ಮುಗಿಲಗಲ ಇದೆಯಲ್ಲ, ಅದೇ ವಚನದ ಅರ್ಥವನ್ನು ನೀಡತಕ್ಕಂಥದ್ದು. ಪಾತಾಳ ಇತ್ತಿತ್ತ ಶ್ರೀಪಾದ ವತ್ತತ್ತ, ಅಂದ್ರೆ ಪಾತಾಳವನ್ನು ಮೀರಿಸಿದವೆ ನಿನ್ನ ಶ್ರೀಪಾದಗಳು, ಆಮೇಲೆ ದಶ ದಿಕ್ಕುಗಳನ್ನು ಮೀರಿಸಿದವೆ ನಿನ್ನ ದಶಭುಜಗಳು, ನಿನ್ನ ಭುಜಗಳು ಅನ್ನುವಂತಹ ಮಾತನ್ನು ಹೇಳಿ ಆನಂದವಾಗಿ ಪೂಜಿಸಿ ಬಂದು ಶ್ರೀಶೈಲದಲ್ಲಿ ಶ್ರೀಶೈಲದಲ್ಲಿ ಒಂದು 4 ದಿನಗಳ ಕಾಲ ಇದ್ದು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಪ್ರದೇಶಗಳನ್ನೆಲ್ಲ ಭೇಟಿ ಮಾಡಿ, ಅಷ್ಟೇ ಅಲ್ಲ ಸಾಧಕರುಗಳನ್ನ, ಸಿದ್ಧರುಗಳನ್ನೆಲ್ಲ ಭೇಟಿ ಮಾಡ್ತಾರೆ. ತಪಸ್ವಿಗಳಿರ್ತಾರೆ, ಅವರೆಲ್ಲ ಭೇಟಿಯಾಗಿ ಮಹಾದೇವಿಯಕ್ಕನ ತೇಜಸ್ಸು, ಮಹಾದೇವಿಯಕ್ಕನ ಜ್ಞಾನ, ಅಷ್ಟು ಕಿರಿದಾದ ವಯಸ್ಸಿನಲ್ಲಿ ಆಕೆ ಪಡೆದುಕೊಂಡಂತಹ ಸಾಕ್ಷಾತ್ಕಾರ ಅಂದ್ರೆ ಅವರಿಗೆ ಗೊತ್ತಾಗುತ್ತೆ. ಸಾಧಕರಿಗೆ, ಯೋಗಿಗಳಿಗೆ, ತಪಸ್ವಿಗಳಿಗೆ ಅವರ ಮಹಾದೇವಿಯಕ್ಕನ ಮಟ್ಟ ಗೊತ್ತಾಗುತ್ತೆ. ಎಲ್ಲರೂ ಸಂತೋಷ ಪಡ್ತಾರೆ. ಮಹಾದೇವಿಯಕ್ಕ ಶ್ರೀಶೈಲದಲ್ಲಿ ಇದ್ದು ಮುಂದೆ ಕದಳಿ ಬನದ ಕಡೆಗೆ ಪ್ರಯಾಣ ಶುರು ಮಾಡ್ತಾರೆ. ಅದು ಇವತ್ತಲ್ಲ, ನಾಳೆ, ಮತ್ತು 4 ದಿವಸ ಇರ್ಬೇಕಲ್ಲ. ಅದಕ್ಕೋಸ್ಕರ ನಾಳೆ ಕದಳಿಯ ಕಡೆಗೆ ಕರ್ಕೊಂಡು ಹೋಗೋಣ. ಮತ್ತೆ ನಿಮ್ಮನ್ನು ಈ ಸಾರಿ ಕದಳಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ನದಿ ದಾಟಿಸಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ದಿನಗಳು ಜಾಸ್ತಿ ಬೇಕಾಗುತ್ತೆ. ಆವಾಗ ಸ್ವಂತ ಬಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಈಗೆಲ್ಲ ಹೋಗ್ಬೇಕಂದ್ರೆ. ಯಾಕೆ 2 ದಿವಸ ಬಸ್ ನಿಲ್ಸಿದ್ರೆ ದುಡ್ಡಂತೂ ನಾವು ಕಟ್ಟಲೇಬೇಕು. ನೀವು ಬಸ್ ಓಡಿಸ್ರಿ ಬಿಡಲಿ, 400 ಕಿಲೋಮೀಟ್ರು ಪ್ರತಿ ದಿವಸ ಕಟ್ಟಲೇಬೇಕು ದುಡ್ಡನ್ನು, ಅಂದ್ರೆ ಬಸ್ ಕೊಡ್ತಾರೆ, ಕೊಡಂಗಿಲ್ಲ. ಆದ್ದರಿಂದ ಈ ಸಾರಿ ನಾವು ಕದಳಿ ಮನೆಗೆ ಹೋಗೋಕ್ಕಾಗಲ್ಲ. ಪ್ರವಚನದಲ್ಲಿ ಕೇಳಿ ಸಂತೋಷ ಪಟ್ಬಿಡಿ ಸಾಕು. ಕದಳಿ ಮನೆಗೆ ಕರ್ಕೊಂಡು ಹೋದಂಗೆ ಹೇಳ್ತೀನಿ ನಾಳೆ, ಗೊತ್ತಾಯ್ತಾ? ನೀವೆಲ್ಲ ಕದಳಿ ಮನೆಗೆ ಹೋದಂಗೆ ಹಾಗಿರುತ್ತೆ. ಕದಳಿಯ ಕಡೆಗೆ ಪ್ರಯಾಣವನ್ನು ನಾಳೆ ನಾಡಿದ್ದು ಅನುಷ್ಠಾನ ಆಗುತ್ತೆ. ಕದಳಿಯ ಪ್ರಯಾಣವನ್ನು ಮಾಡಿಸಿ ಸೋಮವಾರ ದಿವಸ ಮುಕ್ತಾಯ. ಬರೀ ಪ್ರಯಾಣ ಅಲ್ಲ, ಕದಳಿವನ್ನ ಹೋಗಿ ಮಹಾದೇವಿಯಕ್ಕ ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಸಮಾಗಮ ಹೊಂದತಕ್ಕಂಥದ್ದು, ಸಾಮರಸ್ಯವನ್ನು ಸಾಧಿಸ್ತಕ್ಕಂಥದ್ದು, ಆ ವಿಷಯವನ್ನೆಲ್ಲ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಪೂಜ್ಯರು ಅಕ್ಕಮಹಾದೇವಿಯವರ